ಇವರು ಕೋಮಾ ಸ್ಟೇಜಲ್ಲಿದ್ದರು. ಅದೇ ಟೈಮಲ್ಲಿ ಇನ್ನೊಂದು ಬ್ರೈನ್ ಡೆಡ್ ಆದಂಥ ಪೇಷಂಟು ಲೇಡಿ, ಅವ್ರ ಪೇರೆಂಟ್ಸ್ ಅಗ್ರಿ ಮಾಡಿ ಆ ಹಾರ್ಟ್ನ ತೆಗೆದು ಇವ್ರಿಗೆ ಹಾಕಿದ್ದಾರೆ. ನನ್ನ ಹಾರ್ಟ್ ತೆಗೆದು ಇನ್ನೊಬ್ರು ಹಾರ್ಟ್ ಹಾಕಿದ್ದಾರೆ. ಆ ಟೈಮಲ್ಲಿ ನನಗೆ ಯಾರು ಕೆಲಸ ಕೊಟ್ಟಿರಲಿಲ್ಲ. ಸರ್ ಹತ್ರ ಬಂದ್ವಿ, ಸರ್ ಕೆಲಸ ಕೊಟ್ಟರು, ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು ಕಂಪ್ಯೂಟರ್ ತರಬೇತಿ. ಈ ಮಕ್ಕಳಿಗೆ ಮುಂದೆ ಪ್ಲೇಸ್ಮೆಂಟ್ ಆಗ್ತಾರೆ, ನಿಮ್ಮಲ್ಲಿ ಪ್ಲೇಸ್ಮೆಂಟ್ ಕೂಡ ಇದೆ. ಸರ್ ಇಲ್ಲಿಂದ ನೋಡಿ ಸರ್, ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ವೀರಭದ್ರ ಪಾಟೀಲ್ ಅಂತ ಹೇಳಿ. ಇವರೇ ಸರ್, ನಮಸ್ತೆ ಸರ್. ವೀರಭದ್ರ ಅಂತೇಳಿ ಸಮರ್ಥನದಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗರು ಆಸ್ ಎ ಕ್ವಾಲಿಫಿಕೇಶನ್ ತಕ್ಕಂತೆ ಬೇರೆ ಬೇರೆ ಕಂಪನಿಯಲ್ಲಿ IT ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಒಂದು ರಿಲಯನ್ಸ್ ಅಲ್ಲಿ ಮಾಡ್ತಾರೆ, ಆಮೇಲೆ ಇನ್ಫೋಸಿಸ್ ಅಲ್ಲಿ ಮಾಡ್ತಾರೆ, IBM ಗಳಲ್ಲಿ ಮಾಡ್ತಾರೆ. ಡಿಪೆಂಡ್ ಅಪಾನ್ ದೇರ್ ಕ್ವಾಲಿಫಿಕೇಶನ್ ಮತ್ತೆ ಡಿಸಬಿಲಿಟಿ ಮೇಲೆ ಹೋಗ್ತಾರೆ ಸರ್. ಅವ್ರ ಸ್ಕಿಲ್ಸ್ ಮೇಲೆ ಮಾಡ್ತೀವಿ. ಪ್ರತಿಯೊಬ್ಬರು ಗಮನಿಸೋದಾದ್ರೆ ಕಾರ್ಪೊರೇಟ್ಸ್ ಸೊ ಗಮನಿಸೋದೇನನ್ನ, ನನಗೆ ಹೆಚ್ಚು ಪ್ರೊಡಕ್ಟಿವಿಟಿ ಬರುವಂತಹ ಸಮರ್ಥರಿರುವಂತಹ ಎಂಪ್ಲಾಯಿಗಳನ್ನ ಹುಡುಕ್ತಾರೆ. ಅದೇ ಸಂದರ್ಶನ, ಅದೇ ಸ್ಕ್ರೀನಿಂಗ್ ಪ್ರಾಸೆಸ್. ಆದರೆ ನೀವು ಹೇಳಿದ್ರೆ ಯಾವ ಸ್ಪೆಷಲ್ ಒಂದು ಎಂಪ್ಲಾಯಿನ ತಗೋಬೇಕು ಅಂದ್ರೆ ಅವ್ರ ಹಿಂದೆ ಮುಂದೆ ನೋಡಲ್ವಾ ಅಥವಾ ಉದ್ಯೋಗ ಕೊಡ್ತಾರೆ, ಹೇಗೆ, ಏನು ಕ್ರೈಟೀರಿಯಾ? ಒಂದು, ನಾವಿಲ್ಲಿ ತರಬೇತಿ ಕೊಡ್ತೀವಿ. ಈ ಎಮರ್ಜಿಂಗ್ ಮಾರ್ಕೆಟ್ ಅವ್ರಿಗೆ ಏನು ವ್ಯವಸ್ಥೆ, ಅವರಿಗೆ ಯಾವ ಥರದ ಕೌಶಲ್ಯತೆ ಬೇಕೋ ಅಂಥ ಒಂದು ಸಿದ್ಧತೆನ ಇಲ್ಲಿ ಮಾಡ್ತೀವಿ ನಮ್ಮ ಸಮರ್ಥ, ನಮ್ಮ LRC ಸೆಂಟರ್ಸಲ್ಲಿ. ಈ ಥರದ ಒಂದು 15 ಸೆಂಟರ್ಸ್ ಇದೆ ಸರ್ ಅಕ್ರಾಸ್ ಇಂಡಿಯಾ. ಎಲ್ಲ ಮುಖ್ಯ ನಗರಗಳಲ್ಲಿದೆ. ಡೆಲ್ಲಿ, ಬಾಂಬೆ, ಚೆನ್ನೈ, ಹೈದರಾಬಾದ್, ಕಲ್ಕಟ್ಟ, ಭೋಪಾಲ್, ಮತ್ತು ಗುಂಟೂರು, ಅನಂತಪುರ, ಪುನಾ, ಬಾಂಬೆ, ಕೊಚ್ಚಿ, ಇಲ್ಲೆಲ್ಲ ಕಡೆ ಇದೆ. ಬೆಳಗಾಂ, ಬಳ್ಳಾರಿ. ಸಮರ್ಥನ ಪ್ಯಾನ್ ಇಂಡಿಯಾ ಇದೆ. ಪ್ಯಾನ್ ಇಂಡಿಯಾ. ಸೊ ಮತ್ತು ಅಷ್ಟೇ ಅಲ್ಲದೆ ನಾವು ಓಪನ್ ಎಂಪ್ಲಾಯ್ಮೆಂಟ್ ಫೇರ್ಸ್ ಮಾಡ್ತೀವಿ, ಜಾಬ್ ಫೇರ್ಸ್ ಮಾಡ್ತೀವಿ, ಉದ್ಯೋಗ ಮೇಳ. ಸರ್ 25 ಜಾಬ್ ಫೇರ್ ಮಾಡಿದ್ದೀವಿ. ಎಷ್ಟು ವರ್ಷದಲ್ಲಿ? 2 ವರ್ಷದಲ್ಲಿ 2 ವರ್ಷ ಮಾಡಿದ್ದೀವಿ. ಅರೌಂಡ್ 200ರಿಂದ 300 ಕಂಪನಿಗಳು ಬಂದಿದ್ದಾವೆ, ಪಾರ್ಟಿಸಿಪೇಟ್ ಮಾಡಿದ್ದಾವೆ ಜಾಬ್ ಫೇರ್ ಅಲ್ಲಿ. ಆ ಜಾಬ್ ಫೇರ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಸ್ಪೆಷಲಿ ಏಬಲ್ಡ್ ಮಕ್ಕಳು. ಎಸ್ ಸರ್. ಎಸ್ ಸರ್, 100%. ಎಷ್ಟು ಜನ ಕೆಲಸ ಕೊಡ್ತೀರಿ ಸರ್? ಒಂದು 10,500 ಜನ ಕೆಲಸ ಆಗಿದೆ 2 ವರ್ಷದಲ್ಲಿ ಸರ್. ಅದು ವೀರಭದ್ರ ಪಾಟೀಲ್ ಮತ್ತು ಅವ್ರ ತಂಡದ ಸಾಧನೆ, ಎಲ್ಲ ತಂಡದ. ಈಗ ಅವರಿಗೆ ಟ್ಯಾಲೆಂಟ್ ಇದ್ದರೆ ಕಂಪ್ನಿಯವರು ಮುಂದೆ ಬಂದು ಕೆಲಸ ಕೊಡ್ತಾರೆ ಸರ್. ಆಮೇಲೆ ನಾವು ಇತ್ತೀಚೆಗೆ ಒಂದು ಎಂಪ್ಲಾಯರ್ಸ್ ಮೀಟ್ ಅಂತ ಮಾಡಿದ್ವಿ 4 ನಗರಗಳಲ್ಲಿ, ಬೆಂಗಳೂರು, ಚೆನ್ನೈ, ಡೆಲ್ಲಿ, ಬಾಂಬೆ. ನನಗೆ ಶಾಕ್ಡ್ ಸರ್, ದ ಕೈಂಡ್ ಆಫ್ ಅಪ್ರಿಸಿಯೇಷನ್ ಅವರ್ ಎಂಪ್ಲಾಯರ್ಸ್ ಹ್ಯಾವ್ ಆನ್ ಪಾಟೀಲ್ ಆ್ಯಂಡ್ ಇಸ್ ಟೀಮ್. ಸಮರ್ಥನ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಅಪ್ರಿಸಿಯೇಷನ್ನು ಮತ್ತು ಕೆಲಸ ಯಾರು ಪಡೆದಿದ್ದಾರೋ ಅವರು ಇಬ್ಬರೂ ಸಮರ್ಥನ ಬಗ್ಗೆ ಬಹಳ ಒಂದು ಕೃತಜ್ಞತೆ ಭಾವವನ್ನು ವ್ಯಕ್ತಪಡಿಸಿದ್ರು. ಸೊ ನಿಜವಾಗ್ಲೂ ಈಗ ಕಂಪ್ನಿಗಳು ಕೆಲಸ ಕೊಡಲಿಕ್ಕೆ ರೆಡಿ ಇದ್ದಾರೆ. ಸ್ಕಿಲ್ ಗ್ಯಾಪ್ ಇದೆ. ನಾವು ನಮ್ಮ ಡಿಸೇಬಲ್ಡ್ ಹುಡುಗಿರಿಗೆ ಬೇಕಾದಂಥ ಒಂದು ಟ್ರೈನಿಂಗ್ ಕೊಟ್ಟು ಅವ್ರನ್ನ ತಯಾರು ಮಾಡಿದ್ರೆ ಕೆಲಸ ಸಿಗೋದ್ರಲ್ಲಿ ಯಾವುದೇ ಸಮಸ್ಯೆನೇ ಇಲ್ಲ. ಸೊ ಅವರು ಸಮರ್ಥ ಕೆಲಸ ಮಾಡ್ತಾರೆ ಖಂಡಿತವಾಗಿ ಸರ್. ಯಾವುದೇ ಥರದ ಅಂಗವಿಕಲತೆ ಮೇಲೆ ಅವ್ರಿಗೆ ಕೆಲಸ ಕೊಟ್ಟಿಲ್ಲ, ಅವ್ರ ಕರುಣೆ ಮೇಲೆ ಕೊಟ್ಟಿಲ್ಲ. ಇಲ್ಲ, ಅವ್ರ ಕರುಣೆ ಮೇಲೆ ಕೊಟ್ಟಿಲ್ಲ. ಅವ್ರಲ್ಲಿರೋ ಕೆಪಾಸಿಟಿ ನೋಡಿ, ಅವ್ರಲ್ಲಿರೋ ಒಂದು ಟ್ಯಾಲೆಂಟ್ ನೋಡಿ ಕೆಲಸ ಕೊಟ್ಟಿದ್ದಾರೆ. ಸೊ ಮತ್ತು ನಾವು ಅವ್ರಿಗೂ ಹೇಳ್ತೀವಿ, ನೀವು ಅಲ್ಲಿ ಕಂಪ್ನಿಯಲ್ಲಿ ಬೆಳಿಬೇಕು. ಇವತ್ತು ಯಾವ ಒಂದು ಹಂತಕ್ಕೆ ಆರಂಭದ ಹಂತದಲ್ಲಿ ಸೇರ್ಕೊತೀರಿ ಅಷ್ಟಕ್ಕೆ ಬೆಳಿಬಾರ್ದು, ಮ್ಯಾನೇಜರ್ಸ್ ಆಗಬೇಕು. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಆಲ್ರೆಡಿ ದೇ ಹ್ಯಾವ್ ಗ್ರೋನ್ ಸರ್. ಇನ್ ದ ಲಾಸ್ಟ್ 2 years ದೇ ಹ್ಯಾವ್ ಗ್ರೋನ್ ಟು ಡಿಫ್ರೆಂಟ್ ಪೊಸಿಷನ್ಸ್. ದೇ ಆರ್ ಅರ್ನಿಂಗ್, ಒಳ್ಳೆ ಸಂಬಳ ಕೊಡ್ತಾ ಇದ್ದಾರೆ. ಬಂದ ತಕ್ಷಣ ಟ್ರೈನಿಂಗ್ ಇತ್ತು 3 ತಿಂಗಳು, ಅದು ಮುಗಿಸಿ ಇವಾಗ ಗೂಗಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವರು ಡಿಸೇಬಲ್ಡ್ ಅಂತ ಹೇಳಿ ಅವ್ರನ್ನ ಕಡಿಮೆನೂ ನೋಡ್ತಾ ಇಲ್ಲ, ಅವರಿಗೆ ಸಪ್ರೇಟ್ ಸ್ಪೆಷಾಲಿಟಿನೂ ಕೊಡ್ತಾ ಇಲ್ಲ. ಒಂದು ರೀಸನಬಲ್ ಅಕಾಮಿಡೇಷನ್, ಅವರಿಗೆ ಬೇಕಾದಂಥ ಒಂದು ಸೌಲಭ್ಯಗಳನ್ನ ವ್ಯವಸ್ಥೆ ಮಾಡಿದ್ರೆ ಅವರು ಕೂಡ ಎಲ್ಲರಂತೆ ಸಮಾನರಾಗಿ ಕೆಲಸ ಮಾಡ್ಬೋದು. ಮತ್ತು ಒಂದು ಅಡ್ವಾಂಟೇಜ್ ಏನಂದರೆ ರಿಟೆನ್ಷನ್ ತುಂಬ ಜಾಸ್ತಿ. ಅಟ್ರಿಷನ್ ಬಿಟ್ಬಿಟ್ಟು ಹೋಗಲ್ಲ. ಎಲ್ಲ ಏನಂದರೆ ₹1 ಜಾಸ್ತಿ ಸಿಗ್ತದೆ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ, ಬೇರೆ ಬೇರೆ ಕಂಪ್ನಿಗೆ ಹೋಗ್ತಾರೆ. ಅದು ಒಂದು ಅಡ್ವಾಂಟೇಜ್ ಇವ್ರನ್ನ ಕೆಲಸಕ್ಕೆ ತೊಗೊಂಡ್ರೆ ಅಂತ ಹೇಳಿ ತುಂಬ ಕಂಪ್ನಿ. ಹೌದು, ಒಂದು ಕಡೆ ಉಳಿತಾರೆ ಹಾಗಾದ್ರೆ ಆ ಕಂಪ್ನಿಗಳ ನಿಜವಾದ ಆಸ್ತಿ ಅವರು ಸರ್. ಆಮೇಲೆ ವೀರಭದ್ರ ಪಾಟೀಲ್ರದ್ದು ಒಂದು ವಿಶೇಷತೆ ಹೇಳಬೇಕು. ಯು ವಿಲ್ ಬಿ ಶಾಕ್ ಟು ನೋ ಈಸ್ ಅ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸರ್ವೈವರ್. ಈಸ್ ಲಿವಿಂಗ್ ವಿತ್ ದ ಲೇಡೀಸ್ ಹಾರ್ಟ್. ಎಸ್ ಸರ್. ನನಗೆ ಶಾಕ್ ಆಯ್ತು ಫಸ್ಟ್ ಅವ್ರು ಬಂದಾಗ. ಈಗ ನಿಮ್ಗೆ ಹೆಂಗೆ ಈಗ ಶಾಕ್ ಆಯಿತು? ಸೊ ಇವರು ಕೋಮಾ ಸ್ಟೇಜಲ್ಲಿದ್ದರು. ಅದೇ ಟೈಮಲ್ಲಿ ಇನ್ನೊಂದು ಬ್ರೈನ್ ಡೆಡ್ ಆದಂಥ ಪೇಷಂಟು ಲೇಡಿ, ಅವ್ರ ಪೇರೆಂಟ್ಸ್ ಅಗ್ರಿ ಮಾಡಿ ಆ ಹಾರ್ಟ್ನ ತೆಗೆದು ಇವ್ರಿಗೆ ಹಾಕಿದ್ದಾರೆ. ಆ ಲೇಡಿ ಹಾರ್ಟ್ ಬಂದಮೇಲೆ ಈಸ್ ಬಿಕಮ್ ಡಬಲ್ ಆ್ಯಕ್ಟಿವ್. ಐ ಡೋಂಟ್ ನೋ, ಐ ಆಮ್ ಟೇಕಿಂಗ್ ದಿ ಲಿಬರ್ಟಿ, ಮೇ ಬಿ ರೈಟ್ ಆರ್ ರಾಂಗ್, ಐ ಡೋಂಟ್ ನೋ. ಗಂಡಿನ ದೇಹ, ಹೆಣ್ಣಿನ ಹೃದಯ. ನಮ್ಮ ಕಡೆ ಗಾದೆ ಹೇಳ್ತಾರಲ್ಲ, ಹೆಂಗರಳ ಒಂದು ಅಂತ. ಸೊ ಲಿಟ್ರಲಿ ಅದಕ್ಕೊಂದು 5 ವರ್ಷ ಆಯಿತು ಸರ್ ಈಗ ಮಾಡಿ. ಏನಾಗಿತ್ತು ಸಮಸ್ಯೆ? ನನಗೆ ಹಾರ್ಟ್ ಪಂಪ್ ಆಗ್ಲಾಗ್ತದೆ ಸರ್. ಹಾರ್ಟ್ ಪಂಪ್ ಆಗ್ತಿರಲಿಲ್ಲ. ನಾರಾಯಣ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ಸೊ ಸ್ವಲ್ಪ ಅಲ್ಲಿ ಇದಾಯಿತು, ಆಗಲ್ಲ ಅಂತ ಮನೆಗೆ ಕಳಿಸಿದ್ರು. ಸೊ ಅದಾದಮೇಲೆ ನಾನು ಬೆಳಗಾಂ KL ಹಾಸ್ಪಿಟಲ್ಲಿ ನಮ್ಮ ಪ್ರಭಾಕರ್ ಅವರು ನಾವು ಮಾಡ್ತೀವಿ, ಫಸ್ಟ್ ಟೈಮು ನಾರ್ತ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ನಂದು. ಹೃದಯ ಬದಲಾವಣೆ ಆಗಿದೆ ಸರ್. ನನ್ನ ಹಾರ್ಟ್ ತೆಗೆದು ಇನ್ನೊಬ್ರು ಹಾರ್ಟ್ ಹಾಕಿದ್ದಾರೆ. ಆ ಟೈಮಲ್ಲಿ ನನಗೆ ಯಾರು ಕೆಲಸ ಕೊಟ್ಟಿರಲಿಲ್ಲ. ಸರ್ ಹತ್ರ ಬಂದ್ವಿ, ಸರ್ ಕೆಲಸ ಕೊಟ್ಟರು, ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಈಗ ನೀವು ನಾರ್ಮಲ್?
ಎಬೋ ನಾರ್ಮಲ್ ಸರ್. ಸೊ ಇವ್ರ ಅಕ್ಕ ಕರ್ಕೊಂಬಂದ್ರು, ನೋಡ್ರಿ ನೀವು ಇವ್ರಿಗೆ ಕೆಲಸ ಕೊಡಬೇಕು, ಇಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ಎಲ್ಲೂ ಕೆಲಸ ಮಾಡಂಗಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಉತ್ತರ ಕನ್ನಡ ಭಾಷೆ ಅಲ್ಲ. ಯಾಕ್ರಿ ಏನಾಗೈತಿ ಹೇಳ್ರಿ? ಇಲ್ಲ ಹಿಂಗದ. ನನಗೂ ಭಯ ಆಯ್ತು, ಏನಪ್ಪ ಈಗ ನೀವು ಹೆಂಗೆ ಶಾಕ್ ಆಯ್ತಲ್ಲ ನಿಮಗೆ, ನನಗೆ ಇನ್ನೂ ಡಬಲ್ ಶಾಕ್ ಆಯಿತು. ಕೆಲಸ ಬೇರೆ ಕೇಳ್ತಾರೆ ಪಾಪ, ಇಂಥ ಒಂದು ಇಟ್ಕೊಂಡು ನಾಳೆ ಇಲ್ಲೇನೋ ಹೆಚ್ಚು ಕಮ್ಮಿ ಆದ್ರೆ ನಮಗೆ ಒಂದು ಬೇಜಾರಾಗತ್ತಲ್ಲ ಅಂತ. ಬಟ್ ಏನೋ ದೇವ್ರು ಕಳಿಸಿದ್ದಾನೆ, ಭಗವಂತ ಇಟ್ಟಂಗಾಗಲಿ ಅಂತ ಹೇಳಿ ಅವಕಾಶ ಕೊಟ್ವಿ. ನಾವು ಅಂದ್ಕೊಂಡಿದ್ದ ಇದೇನಿಲ್ಲ ಬಿಡ್ರಿ, ಅದು ಮೀರಿ ಈಗ 10-15 ಸಾವಿರ ಜನಕ್ಕೆ ಕೆಲಸ ಕೊಡಿಸಿದ್ದಾರೆ. ರಾತ್ರಿ 10 ಗಂಟೆ ಬರಲಿ 12 ಗಂಟೆ ಆದರೂ ಫೋನ್ ಬಂದರೆ ಎತ್ತಿ ತೆಗಿತಾರೆ. ನಾ ಕೇಳ್ತೀನಿ, ಏನು ರೀ ಪಾಟೀಲ್ರಿ ಎಷ್ಟು ಫೋನ್ ತೊಗೋತಿರಲ್ಲ? ಒಂದು ಸರಿ ಊಟ ಗೀಟ ಮಾಡುವಾಗ ಕೇಳ್ತೀನಿ, ಏನು ಇಷ್ಟೊಂದು ಫೋನ್ ತೊಗೋಬಾರ್ದು ನೀವು? ಇಲ್ಲ ಸರ್, ಪಾಪ ಅವ್ರಿಗೆ ತ್ರಾಸ ಇರ್ತದೆ, ಫೋನ್ ಮಾಡ್ತಾರೆ, ನಾವು ತೊಗೋಬೇಕಾಗತ್ತೆ ಸರ್. ನೀವು ಅಷ್ಟು ಸ್ಟ್ರೆಸ್ ತೊಗೊಂಡು ಕೆಲಸ ಮಾಡಕ್ಕೆ ತಯಾರಿದ್ರೆ ನಮಗೇನು ಖುಷಿನೇ ಇನ್ನು. ಸಪೋರ್ಟ್ ಭಾಳ ಇದೆ ಸರ್. ತಮ್ಮ ಕುಟುಂಬ ಇದೆ? ಇಲ್ಲ, ಮದುವೆ ಆಗಿಲ್ಲ ಸರ್. ಓಕೆ. ಮದುವೆ ಆಗಂಗಿಲ್ವಾ? ಆಗ್ಬೇಕಾ? ಆಗ್ಬೋದಾ? ನಾನೇ ಬೇಡ ಅಂತ ಅಂತಿದ್ದೀನಿ ಸರ್, ಅಷ್ಟೇ. ಆಗ್ಬೋದು, ಆಗ ಪರ್ಮಿಷನ್ ಕೊಟ್ಟಿದ್ದಾರೆ ಡಾಕ್ಟರು. ಸೊ ಈಗ ನೀವು ಉದ್ಯೋಗಗಳನ್ನ ಪ್ಲೇಸ್ಮೆಂಟ್ಸ್ ಅಲ್ಲಿ ಕೊಡಿಸಿದಿರಲ್ಲ, ಸೊ ಹೈಯೆಸ್ಟ್ ಪೇಯ್ಡ್ ಸ್ಯಾಲರಿ ಎಷ್ಟು ಕೇಳ್ಬೋದಾ ಸರ್? ಒಬ್ರು ANZ ಅಲ್ಲಿ ಕೆಲಸ ಮಾಡ್ತಾರೆ. ANZ ಅಲ್ಲಿ 11 lakh rupees ಪ್ಯಾಕೇಜ್ ಇದೆ. ವೆರಿ ಗುಡ್. ಪರ್ ಮಂತ್, ಪರ್ ಇಯರ್, ಪರ್ ಆ್ಯನಮ್. ಅಥವಾ ತಿಂಗಳಿಗೆ 1 ಲಕ್ಷ ಸಂಬಳ? ಆಲ್ಮೋಸ್ಟ್ ತಿಂಗಳು 1 ಲಕ್ಷ ರೂಪಾಯಿ. ಓ, ಅಂದ್ರೆ ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಹೌದು ಸರ್, ಅಷ್ಟೇ. ತುಂಬ ಟ್ಯಾಲೆಂಟ್ ಇರುತ್ತೆ ಸರ್ ಅವ್ರ ಹತ್ರ, ಟ್ಯಾಲೆಂಟ್ ಹೊರಗೆ ತೆಗಿಬೇಕು ಅಷ್ಟೇ. ಇದರ ಕಂಪ್ಯೂಟರ್ಸ್ ಎಲ್ಲ ಸ್ಪೆಷಲ್ ಕಂಪ್ಯೂಟರ್ಸ್ ಅಥವಾ ಹೇಗೆ? ಸರ್ ಎಲ್ಲ ಸೇಮು. ಕೀಬೋರ್ಡಲ್ಲಿ ಎಲ್ಲ ಕೀಬೋರ್ಡಲ್ಲೂ F ಮತ್ತು J ಮೇಲೆ ಒಂದು ಚುಕ್ಕೆ ಇರುತ್ತೆ. ಅದು ನಿಮ್ಮ ಕಂಪ್ಯೂಟರ್ಸಲ್ಲೂ ಇರುತ್ತೆ, ಗಮನಿಸಿರಲ್ಲ ನೀವು ಯಾರು. ಅದು ಫಿಂಗರ್ ಪ್ಲೇಸ್ ಮಾಡಲಿಕ್ಕೆ ಮತ್ತು ಬ್ಲೈಂಡ್ಗೆ ಈಸಿ ಆಗಲಿ ಅಂತ ಮಾಡಿ ಅಷ್ಟೇ. ಚುಕ್ಕೆ ಒಂದು ಉಬ್ಬು. ಹೌದು ಹೌದು, ಕರೆಕ್ಟ್. ಸೊ ಅದನ್ನು ನಾವು ಕೀಬೋರ್ಡ್ ಓರಿಯೆಂಟೇಷನ್ ಕೊಟ್ಬಿಟ್ರೆ, ಅವ್ರ ಕೀ ಪೊಸಿಷನಿಂಗ್ ಕಲ್ತ್ಕೊಂಡ್ಬಿಟ್ರೆ, ಅವ್ರೇನು ಈಗ ಬ್ಲೈಂಡ್ ಟೈಪಿಂಗ್ ಅಂತ ಕರಿತಿದ್ರು ನೀವೆಲ್ಲ, ಟೈಪ್ ರೈಟರ್ ಕಲ್ತಿದ್ರೆ. ಸೊ ನೋಡೋದೇ ಇಲ್ಲ, ನೀವು ಟೈಪ್ ಮಾಡೋದು ನೋಡಲ್ಲ. ಹೌದು. ಸೊ ಕಣ್ ಕಾಣೋರು ನೋಡ್ಬೋದು, ಕಣ್ ಕಾಣದಿರೋರು ಕೇಳ್ಕೊಂಡು ಮಾಡ್ಬೋದು. ಅದೊಂದು ಸಾಫ್ಟ್ವೇರ್ ಹಾಕ್ಬಿಟ್ರೆ ಬೇರೆ ಏನೂ ಬದಲಾವಣೆ ಇಲ್ಲ, ಎಲ್ಲ ಸೇಮ್. ನೋಡಿ, ಇಲ್ಲೇ ಒಂದು 7 ಜನದ ಮೇಲೆ ಕೂತಿದ್ದಾರೆ. ಸೊ ಈ ಥರ 1000 ಜನ ತರಬೇತಿ ಕೊಡ್ತೀವಿ. 15 ಸೆಂಟ್ರಲ್ಲಿ ನಿರಂತರವಾಗಿ ಟ್ರೈನಿಂಗ್ ನಡೀತಾ ಇರುತ್ತೆ. ಸೊ ಅವ್ರಿಗೆ ಕೆಲಸ ಕೊಡಿಸ್ತಾ ಇರ್ತೀವಿ, ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಬ್ಯಾಚ್ ಕನ್ವೇರ್ ಬೆಳ್ ಥರ. ಹಾಗಾದ್ರೆ ಇದೊಂಥರ ಈ ವಿಶೇಷಚೇತನರ ಅನಾಥಾಶ್ರಮ ಥರ ಅಲ್ಲ, ಇದು ಅವರ ಶಾಲೆ, ಇದು ಕಾರ್ಖಾನೆ ಸರ್. ಇದು ಇಟ್ಸ್ ಅ ಫ್ಯಾಕ್ಟರಿ. ಬರುತ್ತೆ, ಹೋಗುತ್ತೆ, ಬರ್ತಾನೆ ಇರುತ್ತೆ. ಈಗ ನೋಡಿ, ಈ ತಿಂಗಳಲ್ಲಿ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಸರ್. ಈಗ ಈ ತಿಂಗಳು ಪ್ಲೇಸ್ಮೆಂಟ್ ಮಾಡ್ತೀವಿ, ಮತ್ತೆ ಜನವರಿಗೆ ಹೊಸ ಬ್ಯಾಚ್ ಬರುತ್ತೆ. ಮತ್ತೆ 3 ತಿಂಗಳು ಟ್ರೈನಿಂಗ್ ಕೊಡ್ತೀವಿ, ಮತ್ತೆ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಈ ಥರ ಹೇಗಿರುತ್ತೆ ಸರ್. ಗ್ರೇಟ್. ಎಸ್ ಸರ್. ಬನ್ನಿ ಮುಂದೆ. ಪಾಟೀಲ್ರೆ, ಒಳ್ಳೆದಾಗಲಿ. ಸುಹಾಸ್ ಸರ್, ಪರಮ್ ಸರ್. ಇಲ್ಲ ನೋಡಿ, ನಮ್ಮ ಹುಡುಗ. ಸುಹಾಸ್, ಹೇಗಿದ್ದೀರಿ ಸುಹಾಸ್? ಚೆನ್ನಾಗಿದ್ದೀನಿ. ಇವನು MBBS ಮಾಡ್ತಾನೆ. ಹೌದಾ? ಕಾಲು ಸ್ವಲ್ಪ ಸಮಸ್ಯೆ ಇದೆ. ಹಾಂ ಸರ್. CTEV ಅಂತ, ಕಂಜನಿಟಲ್ ಟ್ಯಾಲಿಪ್ಸಿಕಿನ್ ಓರಸ್ ಅಂತ, ಅದು ಪ್ರಾಬ್ಲಮ್ ಇತ್ತು. ಅದರಿಂದ ಸರ್ಜರಿ ಎಲ್ಲ ಮಾಡಿದೆ ಈಗ. ಸೊ ಅವಾಗಲೂ ಸಹ ಸರ್ ಹೆಲ್ಪ್ ಮಾಡಿದ್ರು. ಸೊ ಈಗ ಪರವಾಗಿಲ್ಲ ಸರ್, ಕಾಲಿನ ಪ್ರಾಬ್ಲಮ್ ಈಗ ಮ್ಯಾನೇಜ್ ಮಾಡ್ಬೋದು. ಸ್ವಂತ ಓಡಾಡ್ಬೋದು. ಮೂಲತಃ ನಾನು ರಾಣೆಬೆನ್ನೂರಿಂದ ಬಂದಿದ್ದು. ರಾಣೆಬೆನ್ನೂರಲ್ಲಿ ನಮ್ಮ ಅಜ್ಜಿ, ನಮ್ಮ ಮಾಮ ಅವರು ಬೆಂಗಳೂರಲ್ಲಿ ಓದ್ಲಿ ಅಂತ ಹೇಳಿ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದು ನಮಗೆ 2011 ನನಗೆ ಸಮರ್ಥನ ಭೇಟಿ ಮಾಡಿಸಿತ್ತು. ಅವಾಗಿಂದ ಪ್ರೈಮರಿ ಸ್ಕೂಲ್ ಆಯಿತು, ಹೈಸ್ಕೂಲು ಎಲ್ಲರೂ ಸಹ ಇಲ್ಲೇ ನಾನು ಸಮರ್ಥನಲ್ಲೇ ಕಲ್ತಿದ್ದು. ಸೊ ಸಮರ್ಥನಲ್ಲಿ ಹೈಸ್ಕೂಲೆಲ್ಲ ಆದಮೇಲೆ ಕಾಲೇಜ್ನ ಸಹ ಬೆಂಗಳೂರಲ್ಲೇ ಮಾಡಿದ್ದೇನೆ. ಕ್ರೈಸ್ಟ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದಿದೆ ಸರ್ PUನ. ಸರ್ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಕಲಿತೀನಿ ಸರ್. ಈಗ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು? ಗೌರ್ಮೆಂಟ್ ಸರ್. ಮೆರಿಟ್ ಸೀಟಾ? ಮೆರಿಟ್ ಸೀಟ್ ಸರ್. ಭಾಳ ಬ್ರಿಲಿಯಂಟ್ ಹುಡುಗ, ಭಾಳ ಹಾರ್ಡ್ ವರ್ಕಿಂಗು, ಮತ್ತು ತುಂಬ ಒಂದು ಶ್ರದ್ಧೆಯಿಂದ ಮಾಡ್ತಾನೆ ಏನೇ ಕೆಲಸನೂ. ನಂಗೆ ಭಾಳ ಹೆಮ್ಮೆ ಆಗುತ್ತೆ. ಸೊ ನಾವು ಕಮಿಟ್ ಮಾಡಿದ್ದೀವಿ, ಒಂದು ಎಲ್ಲಿವರೆಗೂ ಓದ್ತಾನೋ ಅಲ್ಲಿವರೆಗೂ ಓದಿಸೋದು ಸಮರ್ಥ ನಮ್ಮ ಜವಾಬ್ದಾರಿ. ನಂತರ ಸಮರ್ಥ ನಮ್ಮ ನೋಡ್ಕೊಳ್ಳೋದು ಇವನ್ ಜವಾಬ್ದಾರಿ. ಬಗ್ಗೆ ಸರ್ ನನಗೆ ಅವಶ್ಯಕತೆ ಇದ್ದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡ್ತಾರೋ ಅದೇ ರೀತಿಯಲ್ಲಿ ನಾನು ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸರ್. ಮುಂದಿನ ಅಂದರೆ ಈತನ ಅಷ್ಟು ಖರ್ಚು ತಮ್ಮದು ಸಮರ್ಥ ನಮ್ಮದು? ಹಾಂ ಸರ್. ಮೆಡಿಕಲ್ ಓದೋದು ತುಂಬ ಖರ್ಚಾಗುತ್ತೆ ಅಂತಾರೆ. ಗೌರ್ಮೆಂಟ್ ಸೀಟ್ ಇರೋದ್ರಿಂದ ಅದರ ಪ್ರಾಬ್ಲಮ್ ಕಡಿಮೆ ಸರ್. ಏನಿರಲಿ ಸರ್, ಇವನು ಡಾಕ್ಟರ್ ಆಗೋದು ನಮಗೆ ಹೆಮ್ಮೆ. ಸೊ ಇಲ್ಲಿಂದ ಡಾಕ್ಟರ್ ಆಗ್ತಾರೆ ಮೊದಲನೇ ಹುಡುಗನ? ಹೌದು ಸರ್. ನಮ್ಮ ಪ್ರಾಥಮಿಕ ಶಾಲೆಯಿಂದ ಹೈಸ್ಕೂಲಲ್ಲಿ ಓದಿ ಒಬ್ಬ ಡಾಕ್ಟರ್ ಆಗ್ತಿರೋದು ಇದೇ ಫಸ್ಟ್. ಎಸ್, ದೇ ಆರ್ ವೆರಿ ಪ್ರೌಡ್ ಆಫ್ ಹಿಮ್. ಬಟ್ ಬೇರೆ ಬೇರೆ ಹುದ್ದೆಗಳಿಗೂ ಹೋಗಿದ್ದಾರೆ. ಎಲ್ಲ ಒಳ್ಳೆ ಮಾಡಿದ್ದಾರೆ ಸರ್. ಎಲ್ಲ ಕೆಲಸಗಳಲ್ಲಿ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಲಿದ್ದಾರೆ, ಮತ್ತು ಗೌರ್ಮೆಂಟಲ್ಲಿದ್ದಾರೆ, ಬ್ಯಾಂಕ್ಸಲ್ಲಿದ್ದಾರೆ, ಕೋರ್ಟಲ್ಲಿದ್ದಾರೆ. ಸೊ ಅವರೆಲ್ಲರೂ ಮತ್ತೆ ತಾವು ತಮ್ಮ ಸಂಸ್ಥೆ ಬಗ್ಗೆ ಯೋಚನೆ ಮಾಡ್ತಾರೆ ಸರ್. ದೇ ಆಲ್ ಡೂ ವಾಟ್ ಎವರ್ ದೇ ಕ್ಯಾನ್. ಬಟ್ ವಿ ಆರ್ ವೆರಿ ಹ್ಯಾಪಿ. ಎವ್ರಿ ಚೈಲ್ಡ್ ವೆನ್ ಎವರ್ ದೇ ಸ್ಟಾರ್ಟ್ ಪೇಯಿಂಗ್ ಟ್ಯಾಕ್ಸ್ ದೇ ಕಾಲ್ ಮೀ.
ಸರ್ ವಿ ಹ್ಯಾವ್ ಸ್ಟಾರ್ಟೆಡ್ ಪೇಯಿಂಗ್ ಟ್ಯಾಕ್ಸ್ ಬಿಕಾಸ್ ಎಲ್ಲರೂ ಹೇಳೋದೇ ಅಂದರೆ ನೀವು ಟ್ಯಾಕ್ಸ್ ಪೇರ್ಸ್ ಆಗಬೇಕು, ಭಾರತಕ್ಕೆ ನೀವು ತೆರಿಗೆ ಕಟ್ಟೋರಾಗ ಹೌದು ತುಂಬ ದೊಡ್ಡವರ ತೆರಿಗೆ ತಪ್ಪಿಸ್ತಾರೆ. ಹೌದು ಅವ್ರು ಹಾಳಾಗಿ ಬಂದ್ಬಿಡಿ ನಮಗೆ ನಮ್ಮ ದೇಶ ನಮ್ಮ ಹುಡುಗರಿಂದ ಉದ್ಧಾರ ಆಗಲಿ ಅಲ್ವಾ ಸರ್? ಎಸ್, ಹೌದು. ಥ್ಯಾಂಕ್ ಯು ಸರ್, ಶುಭವಾಗಲಿ. ಎಷ್ಟನೇ ವರ್ಷ ಆಯ್ತು ತಮ್ಮದು ಮೆಡಿಕಲ್? ಈಗ 3rd ಇಯರ್ ಸರ್. 3ನೇ ವರ್ಷ. ಹೌದು ಸರ್. ಎಷ್ಟು ಇನ್ನು 2 ವರ್ಷ ಇದೆ ಸರ್, 5 ವರ್ಷ ಟೋಟಲ್. ಆಮೇಲೆ ವೈದ್ಯ ಇರ್ತಾವೆ. ಹೌದು ಸರ್. ರಂಜನ್ ಬಾ ನೆಕ್ಸ್ಟ್. ಈಗ ನಿರಂಜನ್ ತಮ್ಮನ್ನ ಹಿಡ್ಕೊಂಡು ಓಡ್ತಿದ್ದಾರೆ, ಆದರೆ ತಾವೇ ಓಡಕ್ಕೆ ಆಗುತ್ತೆ? ಆಗುತ್ತೆ ಸರ್. ಅವನು ಎಲ್ಲಿ ಪ್ಲಾನ್ ಮಾಡಿದಾನೆ ಗೊತ್ತಿಲ್ಲ ಸರ್, ಅದಕ್ಕೆ ಓ ಹಾಗೆ. ಹಾಂ ಇಲ್ಲ ಕಂಪ್ಯೂಟರ್ ಕೇಂದ್ರ ನೋಡಿದ್ವಿ, ಮುಂದೆ ಸೊ ಈಗ ಇಲ್ಲಿ ಟೈಲರಿಂಗ್ ಯೂನಿಟ್ ಸರ್, ಇಲ್ಲಿ ಟೈಲರಿಂಗ್ ಯೂನಿಟ್. ಓ ಒಂದು ಲೋಕನೇ ಹೊಸದು. ಮಳ್ಳಿ ಬಾರು ಹಾಂ ಬಾ, ನೀನು ಹೇಳ್ಕೊಡ್ತೀಯ ಟ್ರೈನಿಂಗ? ಹೌದಾ? ಹಾಂ ಸೊ ವಿ ಹ್ಯಾವ್ ಅ ಮಾಸ್ಟರ್ ಪಳ್ಳಿ ಅಂತ ಹೇಳಿ. ಸೊ ನಾವೀಗ ವಾಕಥಾನ್ ಮಾಡ್ತೀವಿ December 9th. ಪ್ರತಿ ವರ್ಷ 2nd Saturday ನಾವು ವಾಕಥಾನ್ ಅಂತ ಮಾಡ್ತೀವಿ. ಬ್ಯಾಂಗ್ಳೂರು ವಾಕಥಾನ್ ಬೀಂಗ್ ಆರ್ಗನೈಸ್ಡ್ ಎವ್ರಿ ಇಯರ್ 2nd Saturday of December. ವರ್ಲ್ಡ್ ಡಿಸೇಬಲ್ ಡೇ ಸೆಲೆಬ್ರೇಟ್ ಮಾಡೋದು. ಪ್ರತಿ ವರ್ಷ ಒಂದು ಥೀಮ್. ಈ ಸತಿ ಹೆಲ್ತ್ ಫಾರ್ ಆಲ್ ಅಂತ ಹೇಳಿ, ವಿತೌಟ್ ಡಿಸಬಿಲಿಟಿ, ಆರೋಗ್ಯ ಮುಖ್ಯ, ಎಲ್ಲರೂ ನಡಿಬೇಕು, ಫಿಟ್ ಆಗಿರಬೇಕು. ಅದ್ರ ಬಗ್ಗೆ ಒಂದು 10,000 ಜನ ಬರ್ತಾರೆ. ಕಾರ್ಪೊರೇಟ್ಸು, ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ಮತ್ತು ದಿನೇಶ್ ಗುಂಡೂರಾವ್ ಬರ್ತಾರೆ ಈ ಸರ್ತಿ. ಮತ್ತು ಅಲ್ಲಿ ನಮ್ಮ ಲೋಕಲ್ MLA ಅವರು ರಾಮಮೂರ್ತಿ ಸಾಹೇಬರು, ತೇಜಸ್ವಿ ಅವರು, ಮತ್ತು ರಾಮಲಿಂಗರೆಡ್ಡಿ ಸಾಹೇಬರು. ಈ ಜಾಗ ಕೊಡಿಸ್ಲಿಕ್ಕೆ ಅವರೇ ಮುಖ್ಯ. ಯಾರು? ರಾಮಲಿಂಗರೆಡ್ಡಿ ಸರ್ ಈ ಮುಖಾಲೆಕರೆ. ಹಾಂ ಸರ್, ಅವರು ಎಜುಕೇಷನ್ ಮಿನಿಸ್ಟರ್ ಇದ್ರು. ಪಾಪ ಎಲ್ಲ BDA ಮೆಂಬರ್ಸ್ಗೂ, BDA ಕಮಿಷನರ್ಗೂ ಫೋನ್ ಮಾಡಿ, ಇದು ನಮ್ಗೆ ಭಾಳ ಬೇಕಾದ ಸಂಸ್ಥೆ, ಏನು ಅವರಿಂದ ಅಪೇಕ್ಷೆ ಮಾಡಿದೆ, ಬೇರೆ ಯಾರಿಗೂ ಕೊಡದೆ ಈ ಜಾಗ ನೀವು ಸಮರ್ಥನೆ ನಮಗೆ ಕೊಡಬೇಕು ಅಂಥೇಳಿ ನಮ್ಮ ಪರವಾಗಿ ಅವರು ಪಾಪ ರಿಕ್ವೆಸ್ಟ್ ಮಾಡೋರು. ಸೊ ಇಸ್ ಲೈಕ್ ಗಾಡ್ ಫಾದರ್ ಫಾರ್ ಅಸ್. ಸೂಪರ್ ನೈಸ್. ಇದೇನಿದು ಹೊಲಿಗೆ ಕೇಂದ್ರ ಏನಿದೆ? ಪಾರು ಹೇಳಿ ಮರಿ. ಸರ್ ನನ್ನ ಹೆಸರು ಪಾರ್ವತಿ ಅಂತ. ನಾನು ತುಮಕೂರು ಡಿಸ್ಟಿಕ್ಕಿಂದ ಇಲ್ಲಿ LRCಯಲ್ಲಿ ಟ್ರೈನಿಂಗ್ಗೆ ಬಂದಿದ್ದೆ. ಟ್ರೈನಿಂಗ್ ಮುಗಿಸ್ಕೊಂಡು ನಾನು ಲಿಫ್ಟ್ ಆಪ್ರೇಟ್ರಾಗಿ ಇಲ್ಲೇ ಕೆಲಸ ಮಾಡಿದೆ. ಆಮೇಲೆ ನಾನು ಮಾಡೋ ಕೆಲಸ ನೋಡಿ ನನಗೆ ಪ್ರಮೋಷನ್ ಮಾಡಿದರು, LRCಯಲ್ಲೇ ವಾರ್ಡನ್ ಆಗಿ ತಗೊಂಡ್ರು. ಆಮೇಲೆ ಮತ್ತೆ ನಾನು ಅಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡ್ತಾ ಮತ್ತು ಇಲ್ಲಿ ಟೈಲರಿಂಗಲ್ಲೂ ಲೇಡೀಸ್ ಎಲ್ಲ ಬರ್ತಾರೆ ಇಲ್ಲಿ ಟ್ರೈನಿಂಗ್ ತೊಗೊಳೋದಕ್ಕೆ. ಇಲ್ಲೇ ರೂರಲಲ್ಲಿ ಇರೋರು ಲೇಡೀಸ್ ಎಲ್ಲ ಮನೇಲಿ ಕೂತಿರ್ತಾರಲ್ವ, ಏನು ಕೆಲಸ ಇಲ್ಲದೆ ಅಂಥವ್ರು ಇಲ್ಲಿ ಟ್ರೈನಿಂಗ್ ಬರ್ತಾರೆ. ನಾವು 3 ತಿಂಗಳು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಫ್ರೀಯಾಗಿ. ಅದಾದಮೇಲೆ ಯಾವುದಾದ್ರೂ ಕಾರ್ಪೊರೇಟ್ ಅವರು ಮಿಷನ್ ಕೊಟ್ಟರೆ ಅವ್ರಿಗೆ ಹೆಲ್ಪ್ ಆಗೋ ಥರ ನಾವು ಮಿಷನ್ ಅವ್ರಿಗೆ ಕೊಡಿಸ್ತೀವಿ. ಕೊಡಿಸ್ತೀವಿ. ನೋಡೋಣ ಹೇಗಿದೆ ತರಬೇತಿ ಒಂಚೂರು. ನೋಡಿ ಸರ್. ನಿಮ್ಮ ಹೆಸರು ಪಾರ್ವತಿ. ಚೆನ್ನಾಗಿದೆ, ನಿಮ್ಮ ಹೆಸರು ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ಪರಮೇಶ್ವರ. ಥ್ಯಾಂಕ್ ಯು. ಅಯ್ಯೋ ಕಾಮಿಡಿ ಎಲ್ಲ ಸೀರಿಯಸ್ ಇದು. ನಿಜಾನಮ್ಮ, ನಿಜಾನ ಕಾಮಿಡಿ ಅನ್ಕೊಂಡ್ಬಿಟ್ರು ಅವರು. ಇವರೆಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಸರ್. ಇವರೆಲ್ಲ ಟ್ರೈನಿಂಗ್ ಮಾಡೋದು. ಇವರೆಲ್ಲ ಸ್ಟಾಫು ಇಲ್ಲಿ ವರ್ಕ್ ಮಾಡ್ತಾರೆ. ನಮ್ಮದು ಕ್ರಿಕೆಟ್ದು ಬಟ್ಟೆ ಹೊಲಿತಾರೆ, ಮತ್ತು ಸ್ಕೂಲ್ ಮಕ್ಕಳು ಬಟ್ಟೆ ಎಲ್ಲ ಇಲ್ಲೇ ಟೀಚ್ ಮಾಡ್ತೀವಿ. ನಮ್ಮ ಮಕ್ಕಳು, ನಮ್ಮ ಸ್ಕೂಲ್ ಮಕ್ಕಳಿಗೆ ಇಲ್ಲೇ ನಾವು ಟೀಚ್ ಮಾಡ್ತೀವಿ ಸರ್. ಇಲ್ಲಿ ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ದೇ ನಾಟ್ ಸ್ಪೆಷಲ್. ನಾಟ್ ಸ್ಪೆಷಲ್ ಸರ್. ಓಕೆ. ಅದು ಕೆಲವರಿಗೆ ಸಣ್ಣ ಪುಟ್ಟ ಅಂಗವೈಕಲ್ಯತೆ ಇದ್ರೂ ಬರ್ಬೋದು. ಬಟ್ ಸಾಮಾನ್ಯವಾಗಿ ಹೌಸ್ ವೈಫ್ಸು ಅಥವಾ ಏನು ಸಮಸ್ಯೆ ಇರೋರು, ಯಾರಿಗೆ ಟೈಲರಿಂಗ್ ಕಲಿಬೇಕನ್ನೋ ಆಸಕ್ತಿ ಇರುತ್ತೋ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಮತ್ತು ಕೆಲವೊಂದೆಲ್ಲ ನಮಗೆ ಬೇಕಾಗಿದ್ದನ್ನ ಇಲ್ಲೇ ನಮ್ಮಲ್ಲೇ ಹೊಲ್ಕೊಂಡ್ಬಿಡ್ತೀವಿ. ಮಕ್ಕಳು ಯೂನಿಫಾರ್ಮ್ ಇರ್ಬೋದು, T-shirts, ನಮ್ಮ ಕ್ರಿಕೆಟ್ ಟೀಮ್ಗೆ T-shirts ಇರ್ಬೋದು, ಮತ್ತು ಅವರಿಗೆ ಟ್ರ್ಯಾಕ್ ಸೂಟ್ಸು, ಈ ಥರದ್ದೆಲ್ಲ ಇಲ್ಲೇ ಹೊಲ್ಕೊಂಡ್ಬಿಡ್ತೀವಿ. ಮತ್ತು ಅವರಿಗೆ ಮಿಷಿನ್ ಕೊಟ್ಟು ಅವ್ರನ್ನ ಸ್ವಾವಲಂಬಿಗಳಾಗಿ ಮಾಡ್ತೀವಿ. ಅವ್ರ ಮನೆಯಲ್ಲೇ ಆರಾಮಾಗಿ ಅವ್ರಿಗೆ ಯಾವಾಗ ಟೈಮ್ ಇರುತ್ತೋ ಅಡುಗೆ ಮಾಡಿ ಫ್ರೀ ಇದ್ದಾಗ ಅವರು ಹೊಲಿಗೆ ಕೆಲಸ ಮಾಡ್ಬೋದು. ಮಾಡಿಕೊಂಡು ಅವ್ರ ಖರ್ಚಿಗೆ ಕುಟುಂಬ ತೂಗಿಸೋಷ್ಟು ಸಂಪಾದನೆ ಆಗುತ್ತೆ ಸರ್. ಆಗಲಿ. ನಾವು ಅವ್ರಿಗೆ ಕೆಲವೊಂದು ಆರ್ಡರ್ಸ್ ಕೊಡ್ತೀವಿ. ಯಾಕಂದ್ರೆ ನಿಮ್ಮದೇ ಕ್ರಿಕೆಟ್ ಟೀಮ್ ಇದೆ, ಅದಕ್ಕೆ ಶಾಲೆಗಳಿಗೆ ಬೇಕು. ಸಾಕಷ್ಟು ನಮಗೆ ಬೇಕಷ್ಟು ಬೇಕು ಸರ್. ನನ್ನ ಹೆಸರು ಶೋಭಾ ಅಂತ ಸರ್. ನಾವು ಇಲ್ಲೇ ಬೆಂಗಳೂರು, ಇಲ್ಲೇ HS ಲೇಔಟಿಂದ ಬರ್ತಿದ್ದೀನಿ. ನನಗೆ ಆ್ಯಕ್ಚುಲಿ ನಾನು ಹೌಸ್ ವೈಫು, ಮಾಡೋಕ್ಕೆ ಕೆಲಸ ಬೇಕಿತ್ತು. ಹಾಗಾಗಿ ಮನೇಲೇ ಸಣ್ಣ ಮಕ್ಕಳಿದ್ದಾರೆ, ಮಕ್ಕಳನ್ನ ನೋಡ್ಕೊಂಡು ಮನೇಲಿ ಯಾವುದಾದ್ರೂ ಕೆಲಸ ಮಾಡೋ ಥರದ್ದು ಏನಾದರೂ ಇದೆಯಾ ಅಂತ ಹುಡುಕ್ತಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಈ ಥರ ಇದೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಟ್ರೈನಿಂಗ್ ತೊಗೊಂಡು ನಾನೇ ಮನೇಲಿ ಬೇಕಾದರೆ ಸ್ವಂತವಾಗಿ ಮಾಡಿಕೊಂಡು ತಗೋಸ್ಕೊಂಡು ಹೋಗ್ಬೋದು ಸಂಸಾರ, ನಾನು ಒಂದು ಉದ್ದೇಶದಿಂದ ಇಲ್ಲಿ ಜಾಯ್ನ್ ಆದೆ. 3 ತಿಂಗಳಿಂದ ಬರ್ತಿದ್ದೀನಿ, ಕಲ್ತಿದ್ದೀನಿ. ಚೂಡಿದಾರು ಮತ್ತು ಬ್ಲೌಸ್ ಪೀಸು, ಡಿಸೈನ್ಸ್ ಅದು ಹೊಲಿಯೋದೆಲ್ಲ ಕಲ್ತಿದ್ದೀನಿ. ವೆರಿ ಗುಡ್. ಎಷ್ಟು ಫೀಸ್ ಕಟ್ಟಿದ್ರಿ? ಫೀಸ್ ಇಲ್ಲ ಸರ್, ಉಚಿತವಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ
ಸೊ ಕಾನ್ಫಿಡೆನ್ಸ್ ಇದೆ ಮನೆಗೆ ಹೋಗಿ ಮಷೀನ್ ಆಗಿ ಕೆಲಸ ಮಾಡಕ್ಕೆ. ವೆರಿ ನೈಸ್. ತಮ್ಮ ಮನೆಯವರು ಏನು ಮಾಡ್ತಾರೆ? ನಮ್ಮ ಮನೆಯವರು ಆಫೀಸಲ್ಲಿ ಕೆಲಸ ಮಾಡ್ತಾರೆ ಸರ್. ಮಕ್ಕಳು ಎಷ್ಟು ಜನ? ಇಬ್ಬರು ಇದ್ದಾರೆ ಸರ್. ಓದ್ತಾರೆ? ಓದ್ತಿದ್ದಾರೆ. ಓಕೆ, ಶುಭವಾಗಿ. ನನ್ನ ಹೆಸರು ಸುಧಾ ಅಂತ. ನಾನು ಈ ಕಡೆ 3 ತಿಂಗಳು ಟ್ರೈನಿಂಗ್ ಕಲ್ತ್ಕೊಂಡಿದ್ದೀನಿ. ಕಲಿತು ಮಿಷಿನ್ ತಗೊಂಡು ಈಗ ಮನೆಯಲ್ಲೂ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಈ ಕಡೆ ಕೆಲ್ಸಕ್ಕೆ ಬೇಕು ಅಂತ ಹೇಳಿದ್ರು, ಇಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀನಿ. ಓ, ಈಗ ನಿಮ್ಮ ಟ್ರೈನಿಂಗ್ ಮುಗಿದು ಜಾಬಲ್ಲಿ ಇದ್ದೀರಿ ನೀವು? ಹೌದು, 3 ತಿಂಗಳು ಟ್ರೈನಿಂಗ್ ತಗೊಂಡೆ ಈಗ ಈ ಕಡೆ ಜಾಯ್ನ್ ಆಗಿದ್ದೀನಿ. ಓಕೆ. ಈಗ ಮನೆಯಲ್ಲೂ ಕೆಲಸ ಮಾಡ್ತೀನಿ. ನಾನು ಬೇರೆಯವ್ರಿಗೆ ಬಟ್ಟೆನೂ ಹೊಲ್ಕೊಡ್ತಾ ಇದ್ದೀನಿ. ಎಲ್ಲಿ ಮನೆ? ಆಲ್ಮೋಸ್ಟ್ ಇಲ್ಲಿ HSR ಲೇಔಟ್ ಮಂಗಂಪಾಳ್ಯ. ಓ, ಗ್ರೇಟ್. ನಿಮ್ಮ ಕುಟುಂಬ? ಇದೆ, ಆಟೋ ಡ್ರೈವರ್ ಅವರು, ಆಟೋ ಓಡಿಸ್ತಾರೆ. 3 ಜನ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದಾರೆ. ಓ, ಇಲ್ಲೊಂದು ಮಗು ಇದೆ. ನನ್ನ ಪಾಪು ಸರ್. ನಿಮ್ಮ ಮಗುನಾ? ಏನು ಹೆಸರು? ರಜಾಕ್, ಮೊಹಮ್ಮದ್ ರಜಾಕ್. ಮೊಹಮ್ಮದ್ ರಜಾಕ್. ಸೊ ಮಗುನೇ ಕರ್ಕೊಂಬಂದ್ರಿ? ಮನೇಲಿ ಯಾರೂ ಇಲ್ಲ ಸರ್, ಅದಕ್ಕೆ. ಓ, ಅವ್ನು ಸ್ಕೂಲ್ಗೆ ಹೋಗಲ್ವಾ? ಇನ್ನೂ ಇಲ್ಲ ಸರ್, ನೆಕ್ಸ್ಟ್ ಇಯರ್ ಆಗಬೇಕು. ಒಂದು ವರ್ಷ. ಏನು ಇಲ್ಲಿ ಏನು ಮಾಡ್ತೀರಾ? ನಾನು ಟೈಲರಿಂಗ್ ಟ್ರೈನಿಂಗ್ಗೆ ಬರ್ತಾ ಇದ್ದೀನಿ ಸರ್. ಬ್ಲೌಸು ಆಯಿತು, ಚೂಡಿದಾರ್ ಆಯಿತು, ಇವಾಗ ಮಕ್ಕಳಿಗೆ ಫ್ರಾಕ್ ಕಲಿತಿದ್ದೀರಿ? ಆಮೇಲೆ ಏನು ಮಾಡ್ತೀರಿ? ಕಲಿತು ಏನು ಮಾಡ್ತೀರಿ? ಮನೇಲೆ ಸ್ಟಿಚ್ ಮಾಡ್ತೀನಿ ಸರ್, ಬೇರೆಯವ್ರಿಗೆ. ಎಲ್ಲಿ ತಮ್ಮ ಮನೆ? ಅಗ್ರ. ಅಗ್ರ ಲೇಕ್. ಹಾಂ, ಅಗ್ರ. ಕುಟುಂಬ ನಮ್ಮ ಯಜಮಾನ್ರು ಎಲೆಕ್ಟ್ರಿಷಿಯನ್, 2 ಮಕ್ಕಳು ಇದ್ದಾರೆ. ಫಸ್ಟ್ ಮಗು ಸ್ಕೂಲ್ ಹೋಗ್ತಾ ಇದ್ದಾರೆ, ಹೆಣ್ಣು ಪಾಪು. ಇದು ಗಂಡು ಪಾಪು ಚಿಕ್ಕದು, ಅದಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ. ಯಾರೂ ಇಲ್ಲ ಮನೇಲಿ, ಅದಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಜಾತಿ ಧರ್ಮ ಅವೆಲ್ಲ ಗಮನಿಸಲ್ಲ? ಏನೂ ಇಲ್ಲ ಸರ್. ನೀನು ಮುಸಲ್ಮಾನರು ಆಚೆ ಇರೋ ಹಂಗೆಲ್ಲ ಆ ಥರ ಏನೂ ಇಲ್ಲ ಸರ್. ನೀನು ರಜಾಕ್ ಎಲ್ಲ ಸೇರಿಸಲ್ಲ, ಆ ಥರ ಎಲ್ಲ ಕತೆ ಇಲ್ಲ? ಆ ಥರ ಏನೂ ಇಲ್ಲ ಸರ್, ಇಲ್ಲಿ ಎಲ್ಲರೂ ಕಾಮನ್. ಜಾತಿ ಧರ್ಮ ನೋಡಿ ಕೆಲಸ ಕೊಡೋದಿಲ್ಲ ಅವರು? ಇಲ್ಲ ಸರ್. ಯಾವ ಸ್ಕೂಲ್ಗೆ ಹಾಕ್ತೀರಿ ಇವನ್ನ? ಅವ್ರ ಪಪ್ಪ ಯಾವ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಾರೆ ಆ ಸ್ಕೂಲ್ಗೆ ಸರ್. ಇಲ್ಲ ಸಮರ್ಥ, ನಮ್ಮ ಸ್ಕೂಲ್ ಇದೆ, ಯಾಕೆ ಬೇಕಾದ್ರೆ. ಓ, ನೋಡಿ ಆಫರ್ ಸಿಕ್ಬಿಡ್ತು ನಿಮ್ಗೆ ಆಲ್ರೆಡಿ. ಸೀಟೇ ಸಿಕ್ತಲ್ಲ ಆಲ್ರೆಡಿ. ಸರಿ ಸರ್. ಫ್ರೀ ಸ್ಕೂಲ್ ಇಲ್ಲೇ ಇದೆ, ಗೊತ್ತಲ್ವಾ? ಸರಿ ನಿಮ್ಮ ಇಷ್ಟ. ಬೇಕಾದ್ರೆ ಇಲ್ಲಿ ಹಾಕಿ, ಇಲ್ಲಾಂದ್ರೆ ಗೌರ್ಮೆಂಟ್ ಸ್ಕೂಲ್ ಹಾಕಿ, ಅಥವಾ ನಿಮ್ಮ ಇಷ್ಟ. ಓಕೆ ಸರ್. ಥ್ಯಾಂಕ್ಸ್ ಅಮ್ಮ, ಒಳ್ಳೇದಾಗಲಿ. ಏನಕ್ಕೆ ಇದು ಟಿ ಶರ್ಟ್ ಸರ್? ಸರ್ ಇದೆಲ್ಲನೂ ನಮ್ಮದು ಸಮರ್ಥ ನಮ್ಮದೇ ಸರ್. ಯೂನಿಫಾರ್ಮ್ ಮಕ್ಕಳದೇ, ನಮ್ಮ ಸ್ಕೂಲ್ ಮಕ್ಕಳದೇ ಸರ್ ಯೂನಿಫಾರ್ಮ್. ಅದು ಕ್ರಿಕೆಟ್ದು ಎಲ್ಲನೂ ಇದೆ ಸರ್. ನಾವು ಇಲ್ಲೇ ಕಟ್ಟಿಂಗ್ ಫ್ಯಾಬ್ರಿಕ್ ತೊಗೊಂಬಂದು ಸ್ಟಿಚಿಂಗ್ ಮಾಡಿ ಎಲ್ಲರೂ ಕೊಡ್ತೀವಿ ಸರ್. ಓಕೆ. ಇದು ನಮ್ಮ ಮಧ್ಯಪ್ರದೇಶ, ಜಾರ್ಖಂಡ್, ಒರಿಸ್ಸಾದಲ್ಲಿ 1000 ಹೆಣ್ಮಕ್ಳಿಗೆ ಕ್ರಿಕೆಟ್ ಟ್ರೈನಿಂಗ್ ಕೊಡ್ತೀವಿ. ಬ್ಲೈಂಡ್ ಹೆಣ್ಮಕ್ಳಿಗೆ 1,000 ಹೆಣ್ಮಕ್ಳಿಗೆ 3 ವರ್ಷದಲ್ಲಿ ಅವರಿಗೆ ಕ್ರಿಕೆಟ್ ತರಬೇತಿ ಕೊಡಬೇಕು. ಮತ್ತು ಅವರಿಗೆ ನಾವು ಕ್ರಿಕೆಟ್ ಯೂನಿಫಾರ್ಮ್ ಕೊಡ್ತೀವಿ, ಟಿ ಶರ್ಟ್ಸು ಇದೆಲ್ಲ ನಮ್ಮಲ್ಲೇ ಸ್ಟಿಚ್ ಮಾಡಿ ಆ 3 ವರ್ಷದಲ್ಲಿ ಅವ್ರನ್ನ ಕ್ರಿಕೆಟ್ ಆಡೋಂಗೆ ಮಾಡಿ, ಕ್ರಿಕೆಟ್ ಮೂಲಕ ಅವರಲ್ಲಿರ್ತಕ್ಕಂಥ ಪ್ರತಿಭೆ, ಅವ್ರಿಗೆ ತಂತ್ರಜ್ಞಾನ ಎಕ್ಸ್ಪೋಜರ್ ಕೊಡ್ತೀವಿ, ಸೆಲ್ಫ್ ಡಿಫೆನ್ಸ್ ಎಕ್ಸ್ಪೋಜರ್ ಕೊಡ್ತೀವಿ. ಅವ್ರು ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂದರೆ ಸ್ಕೂಲಿಗೆ ಕಳಿಸೋದು, ಕಾಲೇಜ್ ಹೋಗ್ತೀವಿ ಅಂದರೆ ಕಾಲೇಜಿಗೆ ಓದಿಸೋದು. ಇದನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇದೆಯಲ್ಲ, ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಟಿ ಶರ್ಟ್ಸ್ ಅದಕ್ಕೆ ಏನು ಬೇಕೋ ಅದೆಲ್ಲ ಇಲ್ಲೇ ತಯಾರು ಮಾಡಿ ಕೊಡ್ತೀವಿ. 1000 ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಿದ್ದೀರಾ? ಕ್ರಿಕೆಟ್ ಸರ್, ಹೌದು, 3 ವರ್ಷದಲ್ಲಿ ಕೊಡ್ಬೇಕು ಸರ್. ಅವ್ರು ಆಮೇಲೆ ಕ್ರಿಕೆಟ್ ಆಡ್ತಾರೆ? ಕ್ರಿಕೆಟ್ ಆಡ್ಬೋದು. ಅಂದರೆ ಪ್ರೊಫೆಷನಲ್ಸ್ ಥರ? ಒಂದು ನಮ್ಮಲ್ಲಿ ವರ್ಲ್ಡ್ ಕಪ್, IPL ಅಂತ ಏನೋ ಕರೀತಾರಲ್ಲ? ಹೌದು ಸರ್. ಈಗ ನೋಡಿ, ಅಲ್ಲೇ ಆಡಿದ ಹುಡುಗಿರು, ಅಲ್ಲಿ ತರಬೇತಿ ಪಡೆದವರು ಮೊನ್ನೆ ಒರಿಸ್ಸಾದಿಂದ 4 ಜನ ಇದ್ರು ವರ್ಲ್ಡ್ ಗೇಮ್ಸಲ್ಲಿ, ಗೋಲ್ಡ್ ಮೆಡಲ್ ಬಂತವ್ರಿಗೆ ನಮ್ಮ ಇಂಡಿಯನ್ ಟೀಮಿಂದ. ಒರಿಸ್ಸಾ ಸರ್ಕಾರ ಒಂದೊಂದು ಹುಡುಗಿಗೆ 20 ಲಕ್ಷ ಕ್ಯಾಶ್ ಪ್ರೈಸ್ ಕೊಟ್ಟರು. ವಾವ್. ಸೊ ಪಾಪ ಅವ್ರಿಗೆ ಲಕ್ಷ ಅಲ್ಲ, 1000 ಅನ್ನೋದೇ ದುಡ್ಡಿತ್ತು. 20 ಲಕ್ಷ ರೂಪಾಯಿ ಅವ್ರ ಸ್ವಂತ ಮನೆ ಕಟ್ಸ್ಕೋಬೋದು, ಅಥವಾ ಅವ್ರಿಗೆ ಏನು ಬೇಕೋ FD ಮಾಡಿ ಅವ್ರ ಜೀವನಕ್ಕೆ ಮುಂದೆ ಅನುಕೂಲ ಆಗೋ ಥರ ಮಾಡಿದ್ವಿ. ಸೊ ಮಧ್ಯಪ್ರದೇಶ ಅದೇ ಥರ, ಮತ್ತು ಜಾರ್ಖಂಡು, ಅಲ್ಲಿ ಹುಡುಗಿಯರು ಭಾರತ ತಂಡಕ್ಕೆ ಆಡ್ತಾ ಇದ್ದಾರೆ. ಈ ತಾವು ಸಮರ್ಥನಂ ಟ್ರಸ್ಟ್ ಅಂದರೆ ಈ ಡಿಸೇಬಲ್ಡ್ ಅಥವಾ ಸ್ಪೆಷಲಿ ಏಬಲ್ಡ್ ಮಕ್ಕಳಿಗೆ ತರಬೇತಿ ಕೊಡೋಕೆ ಶುರು ಮಾಡಿದ್ರಲ್ಲ, ಈ ಕ್ರಿಕೆಟ್ ಬಗ್ಗೆ ಯಾಕೆ ಆಸಕ್ತಿ ಬಂತು ತಮಗೆ? ಸರಿ, ಕ್ರಿಕೆಟಿಂದನೇ ಸಮರ್ಥನೆ ಹುಟ್ಟಿದೆ ಆ್ಯಕ್ಚುಲಿ. ಸೊ ನಾವು ಪ್ರಾರಂಭ ಮಾಡುವಾಗ ನಮ್ಮ ಬ್ಲೈಂಡ್ ಹುಡುಗರಿಗೆ ಕ್ರಿಕೆಟ್ ಆಡಲಿಕ್ಕೆ ಅವಕಾಶ ಕಲ್ಪಿಸಬೇಕು. ಆಫ್ಟರ್ 10th ಅವ್ರಿಗೆ ಎಲ್ಲೂ ಅವಕಾಶ ಸಿಕ್ಕಲ್ಲ. ಮತ್ತು ಆಗ್ತಾನೆ ಇನ್ನೂ ಬ್ಲೈಂಡ್ ಕ್ರಿಕೆಟ್ ಸ್ಟಾರ್ಟ್ ಆಗಿತ್ತು ಅಷ್ಟೇ, ನಾವೆಲ್ಲ ಆಡ್ತಾ ಇದ್ವಿ. ಸೊ 97ರಲ್ಲಿ. ಸೊ ನಂತರ 2010ರಲ್ಲಿ ಅವಾಗ ನಡೆಸ್ತಾ ಇದ್ದಂಥ ತಂಡ ಏನಿತ್ತು, ಬ್ಲೈಂಡ್ ಕ್ರಿಕೆಟ್ ನಡೆಸ್ತಿದ್ರಲ್ಲ ಡೆಲ್ಲಿಯಿಂದ, ಅವರು ನಮ್ಮನ್ನು ರಿಕ್ವೆಸ್ಟ್ ಮಾಡೋದು, ನನ್ನ ನಾಗೇಶ್ನ, ನೀವು ಯಾಕೆ ಕ್ರಿಕೆಟ್ ಮುಂದುವರಿಸಬಾರ್ದು, ನಮ್ಮ ಕೈಲಿ ಆಗ್ತಾ ಇಲ್ಲ. ಸೊ ನಮಗೊಂಥರ ಹುಚ್ಚಲ್ಲ, ಕ್ರಿಕೆಟ್ ಹುಚ್ಚು. ಅದೇನೇನು ಕ್ರಿಕೆಟರ್ ಸರ್. ಸೊ ಕ್ರಿಕೆಟಲ್ಲಿ ಏನೇ ಸವಾಲು ಬಂದರೂ ಎದುರಿಸಕ್ಕೆ ಸಿದ್ಧ ಅಂತ ಹೇಳಿ ಆ ಜವಾಬ್ದಾರಿ ತಗೊಂಡು ನಾವು ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿ, ಸೊ ಆ ಸಂಸ್ಥೆ ಮೂಲಕ ನಾವು ಅಂಧರ ಕ್ರಿಕೆಟ್ನ ಭಾರತದಾದ್ಯಂತ ಒಂದು 30 ರಾಜ್ಯಗಳಲ್ಲಿ ಸ್ಟೇಟ್ ಬೋರ್ಡ್ಸ್ ಇದೆ, ಸ್ಟೇಟ್ ಟೀಮ್ಸ್ ಇದೆ, ಅವರವ್ರ ಸ್ಟೇಟ್ ಟೂರ್ನಮೆಂಟ್ಸ್ ಮಾಡಿ, ಮೊನ್ನೆ ಉಡುಪಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದ ಅಂಧ ಮಹಿಳೆಯರ
ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಆಯಿತು. ಸ್ಟೇಟ್ ಲೆವೆಲ್. ಹೌದು ಸರ್, 4 ಟೀಮ್ಸ್ ಬಂದಿತ್ತು. ಅದರಲ್ಲಿ ಕರ್ನಾಟಕ ಟೀಮ್ ಸೆಲೆಕ್ಟ್ ಮಾಡಿ ಹುಬ್ಳಿಯಲ್ಲಿ ನ್ಯಾಷನಲ್ ಟೂರ್ನಮೆಂಟ್ ಇದೆ January 8th to 13th. ಸೊ ನೆಕ್ಸ್ಟ್ ಇಯರು ಅವಾಗ 16 ಟೀಮ್ ಬರ್ತವೆ, 16 ಸ್ಟೇಟಿಂದ ಭಾರತದಾದ್ಯಂತ. ಅದರಲ್ಲಿ ಚೆನ್ನಾಗಿ ಆಡೋ ಹುಡುಗಿರನ್ನ ನಾವು ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಮಾಡ್ತೀವಿ. ಆಮೇಲೆ ಇದೇ ಡಿಸೆಂಬರ್ 11ರಿಂದ 15ರವರೆಗೂ 5 ಮ್ಯಾಚ್ ನೇಪಾಳ ಹುಡುಗಿರು ಬರ್ತಿದ್ದಾರೆ ಬಾಂಬೆಲಿ. ಸೊ ಅಲ್ಲಿ ಇಂಡಿಯಾ ವರ್ಸಸ್ ನೇಪಾಳ ಹುಡುಗಿರ ತಂಡ ಹೆಚ್ಚು ಕಮ್ಮಿ ನೇಪಾಳ ಹುಡುಗರ ತಂಡ ಸೋಲ್ಸೋ ಸ್ಟ್ರಾಂಗ್ ಇದ್ದಾರೆ. ಸೊ ಈಗ ನಮ್ಮ ಹುಡುಗಿರನ್ನ ನಾವು ಅಷ್ಟು ಸ್ಟ್ರಾಂಗ್ ಮಾಡಿ ಅವ್ರ ಜೊತೆ ಆಡಿಸ್ಬೇಕೀಗ. ಸೊ ಅವರು ಈಗ ಬಾಂಬೆಲೇ ಕೋಚಿಂಗ್ ತಗೋತಿದ್ದಾರೆ ಕರ್ನಾಟಕದ ಸ್ಟೇಟ್ ಹುಡುಗಿರೆಲ್ಲ. ಸೊ ತಮ್ಗೆ ಯಾವಾಗ ಬಂದು ಕ್ರಿಕೆಟ್ ಆಸಕ್ತಿ ತಮಗೆ? ಸೊ ಚಿಕ್ಕ ಹುಡುಗದಾಗಿದ್ದಾರೆ ಈ ರೇಡಿಯೋ ಕಾಮೆಂಟ್ರಿ ಕೇಳಿ ನಾನು ಇಂಗ್ಲೀಷ್ ಕಲ್ತಿದ್ದು. ಕಾಮೆಂಟ್ರೇಟರು ಅವ್ರದ್ದು ಸ್ಪೀಚ್ ಕೊಡುವಾಗ ವಾಯ್ಸ್ ಮೇಲೆ ಕೆಳಗೆ ಆಗ್ತಿತ್ತು ನೋಡಿ, ಕ್ರೌಡ್ ಕ್ಲಾಪ್ ಏರಿಳಿತ ಆದಾಗ ಒಂಥರ ಖುಷಿ. ಏನು ಅರ್ಥ ಆಗ್ತಿರಲಿಲ್ಲ, ಸುಮ್ಮನೆ ಅವ್ನು ಹೆಂಗೆ ಹೇಳ್ತಾರೆ ಹಂಗೆ ರಿಪೀಟ್ ಮಾಡೋದು. ಅದು ಕರೆಕ್ಟ್ ಇರ್ತಿತ್ತೋ ತಪ್ಪಿರ್ತದೆ ಗೊತ್ತಿಲ್ಲ. ರೇಡಿಯೋ ಟ್ರಾನ್ಸಿಸ್ಟರ್ ಹಿಡ್ಕೊಂಡು ಕೇಳಿಸ್ಕೊಳ್ಳೋದು. ಅವಾಗ ಟಿ ವಿ ಇರಲಿಲ್ಲ, ಎಲ್ರಿಗೂ ಒಂದೇ, ಕಾಣೋರ್ಗೂ ರೇಡಿಯೋ ಕಾಮೆಂಟ್ರಿನೇ, ನನಗೂ ರೇಡಿಯೋ ಕಾಮೆಂಟ್ರಿನೇ. ಸೊ ವಿ ಆಲ್ ಯೂಸ್ ಟು ಡಿಸ್ಕಸ್. Commentary used to be so descriptive. So I picked up most of my English from cricket commentary. Wow. So though ಆಮೇಲೆ ನಾನು ಇಂಗ್ಲೀಷ್ MA MPhil ಎಲ್ಲ ಮಾಡಿದೆ, ಬಟ್ ಇಂಗ್ಲೀಷ್ ಮಾತಾಡೋಕ್ಕೆ, ಇಂಗ್ಲೀಷ್ ಶಬ್ದ ಪ್ರೊನೌನ್ಸ್ ಮಾಡಲಿಕ್ಕೆಲ್ಲ ಬ್ಯೂಟಿಫುಲ್ ಕ್ರಿಕೆಟ್ ಕಾಮೆಂಟ್ರಿ. ಸೊ ನಾನು ದಾನಮ್ಮವ್ರಿಗೆ ಗೊತ್ತಿದೆ, ಕ್ರಿಕೆಟ್ ಇತ್ತಂದರೆ ಅದು ಕಾಲೇಜ್ ಚಕ್ಕರ್. ಇಲ್ಲಾಂದ್ರೆ ಕ್ಲಾಸ್ಗೆ ಹೋದ್ರೂ ರೇಡಿಯೋ ಸಣ್ಣಕ್ಕೆ ಆನ್ ಮಾಡಿ ಇಟ್ಕೊಂಡಿರ್ತಿದ್ದೆ ಬ್ಯಾಗಲ್ಲಿ ಕ್ಲಾಸಲ್ಲೇ. ಹಾಂ ಸರ್, ಆಗಾಗ ಹಿಂಗೆ ಮೆತ್ತಿಗೆ ಬಗ್ಗೆ ಕಾಮೆಂಟ್ ಸ್ಕೋರ್ ಕೇಳೋದು. ಕೆಲವು ಟೀಚರ್ಸ್ ಗೊತ್ತಿತ್ತು ಎಷ್ಟಪ್ಪ ಸ್ಕೋರು ಅನ್ನೋರು, ಪಾಪ ಬೈತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೂ ಆಡಿಯೋನೇ. ಸೊ ದೊಡ್ಡ ಕ್ರಿಕೆಟ್ ಅವಾಗಿನ ಚಿಕ್ಕ ಹುಡುಗರಿಂದ ಹುಚ್ಚು. ಮತ್ತು ನಮ್ಮ ಮನೆ ಪಕ್ಕ ಒಬ್ರು ಇಂಜಿನಿಯರ್ ಇದ್ರು, ಅವರೇ ಕ್ರಿಕೆಟ್ ಹುಚ್ಚು ಇಡಿಸಿದ್ದಂಗೆ. ಅವ್ರಿಗೆ ಸ್ಕೋರ್ ಬೇಕಾಗಿತ್ತು ಆಗಾಗ, ಅವ್ರ ಮನೇಲಿ ಫೋನ್ ಇರ್ತಿತ್ತು. ಸೊ ನನಗೆ ಟ್ರೈನಿಂಗ್ ಕೊಟ್ಟರು ಹೆಂಗೆ ಸ್ಕೋರ್ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ. ಆಗಾಗ ಫೋನ್ ಮಾಡಿ ಸ್ಕೋರ್ ಎಷ್ಟು ಅಂತ ಕೇಳೋರು. ನನಗೆ ಎಷ್ಟು ಅಲ್ಲ, 6 ವರ್ಷ 5 ವರ್ಷ ಕಾಕರಿ ಇಷ್ಟ ಆಯ್ತು ರೀ ಸ್ಕೋರು ಅಂತ ಹೇಳಿ. ಸೊ ಹಂಗೆ ಹುಚ್ಚು ಹೇಳೋದು. ಕ್ರಿಕೆಟ್ ಹುಚ್ಚಿಗಿಂತ ಜಾಸ್ತಿ ಅದೊಂದು ಕಿಚ್ಚಾಗಿ ಮೊದಲು ನಾವು ಆಟ ಆಡಿ ನಂತರ ಅದನ್ನ ಒಂದು ಲೆವೆಲ್ಗೆ ತೊಗೊಂಡು ಬಂದಿದ್ದೀವಿ. ಈಗ ಒಂದು ತರಬೇತಿ ಶಾಲೆನೇ ಶುರು ಮಾಡಿಬಿಟ್ಟಿದ್ರಿ ಭಾರತದಾದ್ಯಂತ? ಹೌದು ಸರ್. ಈಗ ನೆಕ್ಸ್ಟ್ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಫಾರ್ ದ ಬ್ಲೈಂಡ್ ಮಾಡ್ಬೇಕಂತಿದ್ದೀವಿ. ಈ ನಮ್ದು NCA ಹೆಂಗಿದೆ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ BCCI ಇದು, ಅದೇ ಥರ ಒಂದು ಮಾಡಬೇಕಂತ ಒಂದು ಪ್ಲಾನ್ ಇದೆ ಈ ವರ್ಷ. ಸೂಪರ್ ಸರ್. ಅಂದರೆ ನಿಮ್ಮಲ್ಲಿ ಈಗ ಕ್ರಿಕೆಟ್ ತರಬೇತಿ ತೊಗೊಂಡು ಯಾರು ದೊಡ್ಡ ಲೆವೆಲ್ಗೆ ಹೋಗಿದ್ದೀರಾ? ಎಷ್ಟು ಜನ ಸರ್ ಇಂಡಿಯಾಗೆಲ್ಲ ಆಡಿದ್ದಾರೆ, ಕ್ಯಾಪ್ಟನ್ಸ್ ಆಗಿದ್ದಾರೆ. ಸೊ ಇಂಡಿಯನ್ ಕ್ರಿಕೆಟ್ನ ಮ್ಯಾನೇಜ್ ಮಾಡೋದೇ ನಾವು. ಈಗ ಹೆಂಗೆ BCCI ರೆಗ್ಯುಲರ್ ಕ್ರಿಕೆಟ್ ಮಾಡುತ್ತೋ, ಬ್ಲೈಂಡ್ ಕ್ರಿಕೆಟ್ಗೆ ನಾವೇ BCCI. ಸಮರ್ಥನಮ್? ಹೌದು ಸರ್, ಸಮರ್ಥ ನಮ್ಮದು ಬೇಬಿ ಒಂದು. ಬ್ಲೈಂಡ್ ಕ್ರಿಕೆಟ್ಗೆ ಸಮರ್ಥನಮೇ BCCI? ಕರೆಕ್ಟ್ ಸರ್. ನಾನೀಗ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ಗೆ ಐ ಆಮ್ ದ ಚೇರ್ಮನ್. ಮತ್ತು ನಮ್ಮ ಕ್ರಿಕೆಟ್ BCCI ಚೇರ್ಮನ್ ಥರ? ಹೌದು ಸರ್. ಆಮೇಲೆ ಅದರ ಪ್ರೆಸಿಡೆಂಟ್ ಕೂಡ ನಮ್ಮ ಟ್ರಸ್ಟಿ ಇನ್ನೊಬ್ರು ಬೂಸೇಗೌಡರು ಅಂತಿದ್ದಾರೆ. ಸೊ ಇನ್ನೂ ನೀವು ಕ್ರಿಕೆಟರ್ಸ್ ಮೀಟ್ ಮಾಡ್ತೀರಿ, ಇಲ್ಲೆಲ್ಲ ಇದ್ದಾರೆ ಎಸ್ ನೋಡಿ ಸರ್. ಇವನು ಚಂದ್ರಶೇಖರ್ ನಿಮ್ಮೂರು ಸರ್, ಕನಕಪುರ. ಬನ್ನಿ, ನಾವು ಭಾಳ ಸಂತೋಷ ಆಯ್ತು ಸರ್. ಈಗ ನಾವು ಹೋಗ್ಬೋದು ಈಗ ಅಲ್ಲ, ನಮ್ಮ ಬಂಡೆಯವ್ರು ಮಾಡ್ತಾರಲ್ಲ. ಸೊ ಸಿ ಇಸ್ ಲೈಕ್ ಮೈ ಫಸ್ಟ್ ಸನ್. ಸೊ ಮೊದಲೇ ಮಗ ಇದ್ದಂಗೆಲ್ಲ ಇದಕ್ಕಿಂತ ಜಾಸ್ತಿ ನನ್ನ ಮಗನಿಗಿಂತ ಏನು ನನಗಿದು. ಈ ಟೇಬಲ್ ಅಷ್ಟು ಹೈಟ್ ಇದ್ದ ಫಸ್ಟ್ ನಾನು ನೋಡಿದಾಗ. ಸೊ ಬ್ಯಾಟು ಇವನು ಒಂದೇ ಹೈಟ್, ಆ ಬ್ಯಾಟಲ್ಲೇ ಕ್ರಿಕೆಟ್ ಆಡ್ತಿದ್ದ. ಇವ್ರ ಹೈಟ್ರೆ ಬ್ಯಾಟ್ ತಗೊಂಡು ಕ್ರಿಕೆಟ್ ಆಡೋದು. ಅವಾಗೆಲ್ಲ ನಮ್ಗೆ ಚಿಕ್ಕ ಬ್ಯಾಟ್ ತಗೋಬೇಕು. ಬಾಲ್ ಸಿಕ್ಕಾಬೇಡ ಸ್ಪೀಡ್ ಮಾಡ್ತಾ ಇದ್ರು ಸರ್, ಭಾಳ ಇದ್ರು. ಫಾಸ್ಟ್ ಬೌಲರು ಸರ್, ಸಿಕ್ಕಾಬೇಡ ಫಾಸ್ಟ್. ಇಂಡಿಯಾಗೆ ಫಸ್ಟ್ ಸ್ಟಾರ್ಟಿಂಗ್ ಸ್ಪೀಡ್ ಬಾಲ್ ಶುರು ಮಾಡಿದ್ರು ಇವರು. ಸಮರ್ಥ ನಮ್ದು ಮುಕ್ಕಾಲು ಜವಾಬ್ದಾರಿಗಿಂತ ಹೆಚ್ಚು ಜವಾಬ್ದಾರಿ ಇವನು. ಸೊ ನನ್ಗೇನಿಲ್ಲ, ಎಲ್ಲ ಇವನಿಗೆ ಹಸ್ತಾಂತರ ಮಾಡಾಗಿದೆ. ಸೊ ಒಳ್ಳೆಯ ಕೈಗಳನ್ನು ಆರಿಸಿ ಕೈಗಳ ಜವಾಬ್ದಾರಿ ಕೊಟ್ಟು ಅಷ್ಟೇ. ಸೊ ಕ್ರಿಯೇಟ್ ಮಾಡೋದು ಕೊಟ್ಬಿಟ್ಟು ಹೋಗ್ತಾ ಇರೋದು. ನಮಗೆ ಬೇಕು ಇರ್ಕೊಂಡು ಕೂತ್ಕೊಳ್ಳೋಂಗಿಲ್ಲ, ಯಾವುದು ನಮ್ದಲ್ಲ. ಸೊ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ನಮಗೂ ಏನು ಮಾಡ್ತಾರೆ ಸರ್, ನಮಗೂ ಒಳ್ಳೆ ಸಪೋರ್ಟ್ ಕೊಟ್ಟು ಒಳ್ಳೆ ಸ್ಟಾಫ್ನ ಕೊಟ್ಟು ನಿನ್ನ ಜವಾಬ್ದಾರಿ ನೆಕ್ಸ್ಟ್ ಲೆವೆಲ್ಗೂ ಕೊಟ್ಬಿಡು ಅಂತ ಹೇಳಿ ಕೊಡ್ತಾ ಇರ್ತಾರೆ. ನಮ್ಮ ಜವಾಬ್ದಾರಿ ಬೇರೆಯವ್ರು ಕೊಟ್ಟು ಹೋಗ್ತಾ ಇರೋದು ಮುಂದಕ್ಕೆ. ಒಂದು 200 ಜನ ಇವ್ನ ಕೆಳಗೆ ಕೆಲಸ ಮಾಡ್ತಾರೆ ಜೊತೆಗೆ. ನಾವು ಕ್ರಿಕೆಟ್ ಆಡೋದ್ರಿಂದ ಯಾವತ್ತೂ ಮೇಲೂ ಕೀಳಿಲ್ಲ. ನಾನು ಸುಮ್ಮನೆ ಹೇಳೋದು, ಏನು ಹೇಳ್ತಾನೆ ನೋಡೋಣ ಅಂತ. ಕೆಳಗೆ ಇಲ್ಲ ಜೊತೆಗೆ. ಸೊ ದೇ ಆರ್ ಪಾರ್ಟ್ ಆಫ್ ಹಿಸ್ ಟೀಮ್. ಎಸ್, ಅವ್ರ ಕಾಂಟ್ರಿಬ್ಯೂಷನ್ ನಮ್ದು ಜಾಸ್ತಿ ಸರ್, ನಮ್ದೇನು ಇಲ್ಲ. ಸುಮ್ಮನೆ ಒಂದು ಸ್ವಲ್ಪ ಗೈಡ್ ಮಾಡೋದು ಅಷ್ಟೇ ಸರ್. ನಮಗೆಲ್ಲ ಆ ಥರದ್ದು ತರಬೇತಿ ಕೊಟ್ಬಿಟ್ಟವ್ರೆ. ಯಾವ ಸಿಚುವೇಶನಲ್ಲಿ ಏನೇನು ಇದು ಬರುತ್ತೆ, ಅದಕ್ಕೆ ಹೆಂಗೆ ಎನ್ಕೌಂಟ್ರ್ ಮಾಡೋದು ಅಂತೇಳಿ ಹೇಳ್ಕೊಟ್ಬಿಟ್ಟವ್ರೆ. ಏನಾದ್ರು ಪ್ರಾಬ್ಲಮ್ ಆದರೆ ಎಲ್ಲಿದ್ರು ನಾವು ಫೋನ್ ಮಾಡ್ಬಿಡ್ತೀವಿ. 2 ವರ್ಲ್ಡ್ ಕಪ್ ಆಡಿದ್ದಾನೆ ಸರ್. ಸರ್ ಹೇಳಿ, ವರ್ಲ್ಡ್ ಕಪ್ ಅನುಭವ ಹೇಳಿ ಸರ್. ವರ್ಲ್ಡ್ ಕಪ್ ಅನುಭವ ಭಾಳ ಡಿಫ್ರೆಂಟ್ ಆಗಿತ್ತು ಸರ್. ಯಾಕಂದರೆ ಇಂಡಿಯನ್ ರೆಪ್ರೆಸೆಂಟ್ ಮಾಡೋದಂದರೆ ಭಾಳ ಒಂದು ಅದ್ಭುತ ಒಂದು ಅವಕಾಶ, ಎಲ್ರಿಗೂ ಸಿಗಲ್ಲ ಇದು. ಅದಕ್ಕೋಸ್ಕರ
98ರಲ್ಲಿ ಮತ್ತು 2002ನೇ ಇಸ್ವಿಲಿ ಭಾರತ ತಂಡವನ್ನು ಪ್ರತಿನಿಧಿಸಿದ್ದೆ. ಆಮೇಲೆ ಭಾಳಷ್ಟು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲೂ ಸಹ ಆಡಿದ್ದೀನಿ. ಈಡನ್ ಗಾರ್ಡನ್ಸ್ ಇರ್ಬೋದು, ಚೇಪಕ್ ಇರ್ಬೋದು, ಚಿನ್ನಸ್ವಾಮಿ ಇರ್ಬೋದು, ಓವಲ್ಸ್ ಇಂಗ್ಲೆಂಡಲ್ಲಿ ಇರ್ಬೋದು, ಬಂಗಬಂಧು ಸ್ಟೇಡಿಯಂ ಇರ್ಬೋದು, ಬಾಂಗ್ಲಾದೇಶಲ್ಲಿ ಫಸ್ಟ್ ಟೆಸ್ಟ್ ಮ್ಯಾಚ್ ಆಡಿದಾಗ ಇವನು ಕರೆದಿದ್ರು ಸರ್ ಇವ್ರನ್ನ. ಇವ್ನು ಹೋಗಿ ಆಡ್ದ ಅಲ್ಲಿ. ಇಂಡಿಯಾ ಬಾಂಗ್ಲಾದೇಶ್ ಫಸ್ಟ್ ಮ್ಯಾಚ್ ಇತ್ತಲ್ಲ, ಸೊ ಮಿಡ್ಲಲ್ಲಿ ಬ್ಲೈಂಡ್ ಕ್ರಿಕೆಟ್ ಡೆಮಾನ್ಸ್ಟ್ರೇಷನ್ ಇತ್ತು. ಸೊ ಹೇಳಿಗೋ ಅಂದೆ 99ನಲ್ಲಿ ಕ್ರಿಸ್ಕಿಯನ್ಸ್ ಹೊಡಿತಾರೆ ಸರ್. ನ್ಯೂಜಿಲೆಂಡ್ ಇಂಗ್ಲೆಂಡ್ ಮ್ಯಾಚ್ ನಡೀತಾ ಇತ್ತು, ಟೆಸ್ಟ್ ಮ್ಯಾಚ್. ಲಂಚ್ ಬ್ರೇಕಲ್ಲಿ ಒಂದು 35 ಮಿನಿಟ್ಸ್ ಇರುತ್ತಲ್ವಾ, ಅಲ್ಲೇ ಒಂದು ಡೆಮೋ ಕೊಟ್ಟಿದ್ರು ನಮ್ಮ ಸಮರ್ಥ ಸರ್, ವೆಂಕಟ್ ರಮಣ. ಹಾಂ ಸರ್, ಅವರಿದ್ರು. ನೀವು ಬ್ಯಾಟ್ಸ್ಮನ್ ಬೌಲರಾ? ಸರ್ ನಾನು ಆಲ್ರೌಂಡ್ರ್. ನೀವು ಫಾಸ್ಟ್ ಬೌಲರ್ ಸರ್? ಈಗ ಅದೇನೋ ಬೌಲಿಂಗ್ ಬರ್ತಾನೆ ಇಲ್ಲ ಸರ್, ನೋ ಬಾಲ್ ಆಗುತ್ತೆ. ಬ್ಯಾಟಿಂಗ್ ಇಷ್ಟ, ಬಾಲ್ ಹಾಕಿದ್ರೆ ನೋ ಬಾಲ್ ಆಗುತ್ತೆ. ಅದು ಪ್ರಾಕ್ಟೀಸ್ ತಪ್ಪಾಗಿದೆ ಸರ್. ಅದಕ್ಕೆ ಬಟ್ ಸಂಸ್ಥೆ ಅಡ್ಮಿನಿಸ್ಟ್ರೇಷನ್ ನೋ ಬಾಲ್. ನೋ ಬಾಲ್, ಆಲ್ವೇಸ್ ಗುಡ್ ಬಾಲ್. ಸ್ಟ್ರೈಟ್ ಟು ದ ವಿಕೆಟ್ ಡೆಲಿವರಿ. ಸರ್ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ಭಾಳ ಸಂತೋಷ ಸರ್. ಸರ್ ಇದೆಲ್ಲ ಇದೆಲ್ಲ ಈ ಕಿಂಗ್ಡಮ್, ಈ ಸಾಮ್ರಾಜ್ಯ ನಡೆಸ್ತಾ ಇರೋದು. ಆಮೇಲೆ ಎಂಟೈರ್ ಸಮರ್ಥ ನಮ್ದು ಪ್ರೊಕ್ಯೂರ್ಮೆಂಟ್ ಇನ್ಚಾರ್ಜ್. ಒಂದು 30 crores ಸರ್ ಪರ್ ಇಯರ್ಲಿ ಪ್ರೊಕ್ಯೂರ್ಮೆಂಟ್ ಮಾಡ್ತಾನೆ. 30 ಕೋಟಿ ರೂಪಾಯಿಯಷ್ಟು ಬೇಕಾಗಿರೋ ವಸ್ತುಗಳು ಏನಂದರೆ ಎಲ್ಲ ಸರ್, ನಾವು ಅಂಗವಿಕಲರಿಗೆ ಅಸಿಸ್ಟೇಟ್ಸ್ ಇರ್ಬೋದು, ಅವ್ರಿಗೆ ಬೇಕಾಗಿರೋ ವಿಮೆನ್ಗೆ MHM ಕಿಟ್ಟು, ನ್ಯೂಟ್ರಿಷನ್ ಸಪ್ಲಿಮೆಂಟ್ರಿ ಈ ಥರದ್ದು ಇರ್ಬೋದು, ಯೂನಿಫಾರ್ಮ್ಸು, ಶೂಸು ಈ ಥರದ್ದು ಇರ್ಬೋದು. ₹1 ಜಗಳ ಆಡ್ತಾನೆ ವೆಂಡರ್ಸ್ ಹತ್ರ. ಆ ಥರ ಕಂಪ್ಲೇಂಟ್ಸ್ ಬರ್ತವೆ. ಏನು ಸರ್ ಇವರು ಎಷ್ಟು ಬಾರ್ಗೇನ್ ಮಾಡ್ತಾರೆ, ಸ್ವಲ್ಪ ಹೇಳಿ ಸರ್ ಅಂತ. ಹೌದಾ? ಈ ಸಂಸ್ಥೆ ದುಡ್ಡಲ್ಲಿ ಅದೇನೋ ಶೇರು ಸ್ವಂತ ಅಂತ ಕಥೆಗಳೆಲ್ಲ ಏನಿಲ್ಲ, ಎಲ್ಲ ಟ್ರಾನ್ಸ್ಪರೆನ್ಸಿ ಕಂಪ್ಲೀಟ್ ಓಪನ್ ಸರ್ ಎಲ್ಲ. ವಿ ಫಾಲೋ ಆಲ್ ದ ಪ್ರೊಸೆಸ್. ಕೆಲವು ಸರ್ಕಾರಗಳು ಹೇಳ್ತಾರೆ ಆ ಪರ್ಸೆಂಟೇಜ್ ಇಲ್ಲ, ಅದಕ್ಕೆ ಇವ್ನು ಕೂರಿಸ್ಬಿಟ್ಟಿದ್ದೀವಿ ಅಲ್ಲಿ. 100% ಅಂದರೆ ಸಂಸ್ಥೆಗೆ ಬರಬೇಕು, ಏನು ಉಳಿದ್ರೆ ಸಂಸ್ಥೆಗೆ. ಅದು ಈಗ ಭಾಳಷ್ಟು ಪ್ರಾಜೆಕ್ಟ್ಗೆ ಸರ್ ಅವರೇ ಬಂದು ಸಪೋರ್ಟ್ ಮಾಡ್ತಾರೆ ಇಂಡಿವಿಜುವಲಿ. ಏನೋ ಇಲ್ಲಿ ಒಂದು ಟೈಲರಿಂಗ್ ಒಂದು 10 ಮಿಷಿನ್ ಬೇಕಂದ್ರೆ ಸರ್ ಒಂದು 10 ಮಿಷಿನ್ ಕೊಡಿಸಿ ಅಂತೇಳಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ನೀವು 10 ಮಿಷಿನ್ ಕೊಡಿಸ್ತೀರಾ, ಆ ಥರ ರಿಕ್ವೈರ್ಮೆಂಟ್ ಇದೆ, ಆ ಥರ ಡೈರೆಕ್ಟಾಗಿ ಕೇಳಿ ಅವ್ರ ಕಡೆ ಕೊಡಿಸೋ ರೀತಿ ಮಾಡ್ತೀವಿ, ಕೊಡೋ ರೀತಿ. ಗ್ರೇಟ್. ಆಮೇಲೆ ಈಸ್ ಅ ವೆರಿ ಹ್ಯಾಪಿಲಿ ಮ್ಯಾರಿಡ್, ಅದು ಬ್ಯೂಟಿಫುಲ್ ಚೈಲ್ಡ್. ಸರ್ ಇಲ್ಲ ಪಕ್ಕನೇ ಇದ್ದಾರೆ ಸರ್. ಈಗ ಒಂದು ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು, ಏನಾಯ್ತು ಸರ್ ಅದು ಅಂದರೆ ನನ್ನ ಮದುವೆ ಸಾರೇ ಮಾಡಿದ್ದು, ಹುಡುಗಿನ ಐಡೆಂಟಿಫೈ ಮಾಡಿದ್ದು ಅವರೇನೆ. ಜನವರಿ 24, 2009ರಲ್ಲಿ, ಜೂನ್ 5 ಮದುವೆ ಮಾಡಿದ್ರು. ಅಂಡ್ ನೆಕ್ಸ್ಟ್ ಪರಿಚಯ ಮಾಡಿಸಿದೆ ಸರ್. ನೆಕ್ಸ್ಟ್ ರೆಸ್ಟ್ ಇಸ್ ಲೆಫ್ಟ್ ಟು ದೆಮ್ ಓನ್ಲಿ. ನೆಕ್ಸ್ಟ್ ಸೆಕೆಂಡೇ ನಾವು ಆಫೀಸಿಂದ ಹೊರಗೆ ಹೋಗೋಷ್ಟೊತ್ತಿಗೆ ಫೋನ್. ಎಷ್ಟು ಮಕ್ಕಳು? ಒಂದೇ ಒಂದು ಸರ್. ಓಕೆ, ಮಗಳು ಸಾಕು ಅಂತ ಹೇಳಿ ಸರ್. ಸೊ ನಾರ್ಮಲ್. ಎಸ್ ಸರ್. ಗ್ರೇಟ್. ಏನು ಓದ್ತಾರೆ? 8ನೇ ಕ್ಲಾಸ್ ಸರ್. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ಸ್ ಅಮ್ಮ, ಒಳ್ಳೇದಾಗಲಿ ನಿಮಗೆಲ್ಲ. ಮೊದಲು ಅಭ್ಯಾಸ ಇಲ್ಲಿದ್ದ, ಈಗ ಇವಾಗ ಇಲ್ಲೇ ಹಾಕಿದ್ದಾರೆ ಚಂದ್ರವಳ್ಳ ಅಂತ. ಮಾಡ್ರಿ. ಆರಾಮಿದ್ದೀರಾ? ಹಾಂ ಸರ್, ಆರಾಮ. ಧ್ವನಿ ಎಲ್ಲ ಒಂಥರ ಬಿಟ್ಟಿದೆ ಯಾಕೋ? ಇಲ್ಲ ಸರ್, ಹಂಗೆ ಇರೋದು ಮಾಮೂಲಿ. ಹೌದಾ? ಜೋರಾಗಿ ಮಾತಾಡೋಕ್ಕಾಗಲ್ಲ, ಬೇಡ ಮೆಲ್ಕ್ ಮಾತಾಡಿ. ಅದಕ್ಕೆ ಬೇಡ ಮೆತ್ತಗೆ ಮಾತಾಡಿ ಅಷ್ಟೇ. ಕರೆಕ್ಟ್ ಅಲ್ವಾ? ಎಲ್ಲಿಂದ ಬರ್ತೀರಿ ನೀವು? ಸರ್, ಗುರುಗುಂಟಪಾಳ್ಯ ರಾಜ್ಕುಮಾರ್ ಸಮಾಧಿ ಲಗ್ಗೆರೆ. ಪಕ್ಕನೆ. ಭಾಳ ದೂರ ಆಯ್ತಲ್ಲ? ಹ್ಞೂ ಸರ್, ದೂರ ಆಯ್ತು. ವೆರಿ ಗುಡ್. ನೋಡಿ, ಕನ್ಸೆಷನ್ ಇದೆ ಸರ್, ಲೇಟ್ ಆಗೋದು. ಹೌದಾ? ಇರಲಿ ಬಾಬಾ, ಅದೆಲ್ಲ ನಿಂಗೆ ಬಿಟ್ಟಿದ್ದು. ಇಲ್ಲೇ ಇದ್ದಾರೆ ಸರ್, ಚಂದ್ರ ಸರ್ ವೈಫು. ಚಕ್ರಮ್ಮ. ಓ, ಚಂದ್ರವ್ರ ಮನೆಯವರು ನೋಡಿ ಸರ್. ಚಂದ್ರವ್ರ ಮನೆ ಸಿಕ್ಬಿಟ್ರು ಸರ್. ಇಲ್ಲ ಚಂದ್ರ ಇಲ್ಲಿ ಬನ್ರಿ. ಇಲ್ಲಿ ಕರೆಕ್ಟ್. ನಾನು ಸುಮ್ಮನೆ ಹೇಳ್ತಾರೆ, ತಮಾಷೆಗಿದೆ, ಪಕ್ಕದಲ್ಲೇ ಇದ್ದಾರೆ. ಸ್ನೇಹಿತರು ಚಂದ್ರವ್ರ ಮನೆಯವರು. ಸರ್, ನನ್ನ ಹೆಸರು ಶಂಕರಮ್ಮ ಅಂತ. ನಾನು ಬೇಸಿಕಲಿ ಕೋಲಾರಿಂದ ಬಂದಿದ್ದೀನಿ. ಸಮರ್ಥ ನಮ್ಮಲ್ಲಿ 2007ಇಂದ ಇದ್ದೀನಿ ಸರ್. ನಾನು PG ಗೆಸ್ಟ್ ಆಗಿ ಸೇರಿಕೊಂಡೆ. ನಾನು ಬೇರೆ ಕಡೆ ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ಮಾಂತೇಶ್ ಸರ್ ಅವ್ರ ಕಡೆಯಿಂದ ಚಂದ್ರಶೇಖರ್ ಅವ್ರ ಪರಿಚಯ ಆಯಿತು. ಸೊ ಹಂಗಾಗಿ ಅವರ ಕೈ ಮೇಲೆ ನಮ್ಮಿಬ್ಬರ ಮದುವೆನೂ ಆಯಿತು 2009ರಲ್ಲಿ. ಈಗ ಪ್ರಸ್ತುತವಾಗಿ ಸರ್ ಜೂನ್ 5 ತಾರೀಕು. ಎಸ್, ಪ್ರಸ್ತುತವಾಗಿ ಇಬ್ಬರು ಇದೇ ಸಮರ್ಥ ನಮ್ಮನ್ನ LRC ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಕ್ಷಮಿಸಿ, ತಮ್ಮ ಕಣ್ಣು ಚೆನ್ನಾಗಿ ಕಾಣುತ್ತೆ. ಎಸ್. ಯಾವುದೇ ಸ್ಪೆಷಲ್ ಡಿಸಬಿಲಿಟಿ ಇಲ್ಲ ಸರ್. ನನಗೆ ಫಿಸಿಕಲಿ ಸ್ವಲ್ಪ ತೊಂದರೆ ಇದೆ ಸರ್. ಫಿಸಿಕಲಿ ನನಗೆ ಸ್ವಲ್ಪ ತೊಂದರೆ ಇದೆ. ಪೋಲಿಯೋ ಆಗಿತ್ತು 3 ಇಯರ್ ಬೇಬಿ ಇದ್ದಾಗ. ಒಂದು ಸ್ವಲ್ಪ ರೈಟ್ ಲೆಗ್ ಪ್ರಾಬ್ಲಮ್ ಇದೆ. ಓಕೆ. ಎಸ್ ಸರ್. ಬಟ್ ಒಂದು ಕೇಳ್ತೀನಮ್ಮ. ಎಸ್ ಸರ್. ಈ ಹ್ಯಾಪಿಲಿ ಮ್ಯಾರಿಡ್ ಚೆನ್ನಾಗಿದೆ ಲೈಫು. ಎಸ್. ಬಟ್ ಇವ್ರಿಗೆ ಸರಿಗೆ ಕಣ್ಣು ಕಾಣಲ್ಲ. ಎಸ್. ಸೊ ಯಾವ ಬೇಸಲ್ಲಿ ಒಪ್ಕೊಂಡ್ರೆ? ಅವ್ರ ಒಳ್ಳೆ ಗುಣ, ಅವ್ರ ಒಳ್ಳೆ ಮನಸ್ಸು, ಅವ್ರು ಮಾಡ್ತಿರೋ ಸರ್ವಿಸ್ ಇಷ್ಟ ಆಯಿತು.
ನಿಮ್ಗೆ ಅನಿಸ್ಲಿಲ್ವಾ ಲೈಫ್ ಪೂರ್ತಿ ನಾನು ಅವ್ರನ್ನ ನೋಡ್ಕೋಬೇಕಾಗುತ್ತೇನೋ ಅಥವಾ ಹೇಗೆ ಅನಿಸಿದ್ರು ಆ ಒಂದು ಸಿಚುವೇಶನ್ ಬಂದರೂ ಕೂಡ ನನಗೆ ಧೈರ್ಯ ಇತ್ತು ಸರ್. ಐ ಆಮ್ ಎಜುಕೇಟೆಡ್, ನಾನು BEd ಮಾಡಿದ್ದೀನಿ, ಸ್ಕೂಲಿಂಗ್ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ ನಾನು. ಸೊ ಆ ಥರ ಪರಿಸ್ಥಿತಿ ಬಂದರೂ ಕೂಡ ಐ ಕ್ಯಾನ್ ಲೀಡ್ ಮೈ ಲೈಫ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಸರ್ ನನಗೆ. ಎಸ್ ನಿಮ್ಮ ಅಕ್ಕಂದ್ರ ತೆಗೀರಿದ್ದಾರೆ, ಎಸ್ ಎಸ್ ಸಿಸ್ಟರ್ಸ್ ಇದ್ದಾರೆ. ಅವರು ಇದು ಮಾಡೋರು ಕುಟುಂಬ ನೋಡಿದಾಗ ಈಗ ನಿಮ್ಮ ಇದು ಮಾಡೋರು ಹೇಗಿದ್ದಾರೆ? ಆಬ್ವಿಯಸ್ಲಿ ಅವಾಗ ಅಪೋಸ್ ಮಾಡಿದ್ರು ಸರ್ ಎಲ್ಲರೂ, ಎಕ್ಸೆಪ್ಟ್ ಮೈ ಪೇರೆಂಟ್ಸ್ ಎಲ್ಲರೂ ಅಪೋಸ್ ಮಾಡಿದ್ರು. ಬಟ್ ಈಗ ಎಲ್ಲರೂ ಖುಷಿಯಾಗಿದ್ದಾರೆ ಆ್ಯಂಡ್ ಈವನ್ ದೇ ಆರ್ ಹ್ಯಾಪಿ ವಿತ್ ಅಸ್. ನಾವು ಈಗಿರೋಂಥ ಇದು ನೋಡಿ ಅವ್ರಿಗೂ ತುಂಬ ಖುಷಿಯಾಗಿದೆ. ಅವ್ರು ಏನೋ ತಿಳ್ಕೊಂಡಿದ್ರು, ಏನೋ ಆಗ್ಬಿಡುತ್ತೆ ಇವಳಿಗೆ, ಏನೋ ತೊಂದರೆ ಆಗುತ್ತೆ ಅಂತ. ಬಟ್ ಈಗ ನೋ ಪ್ರಾಬ್ಲಮ್ ಸರ್, ಎಲ್ಲರೂ ಇಷ್ಟಪಡ್ತಾರೆ, ನನಗಿಂತ ಜಾಸ್ತಿ ಅವ್ರನ್ನೇ ಇಷ್ಟಪಡ್ತಾರೆ ಈಗ. ಸೊ ಈಗ ಚೆನ್ನಾಗಿದ್ದೀವಿ ಸರ್. ಯಾ ಚಂದ್ರವ್ರೆ ಸರ್, ತಮ್ಮ ಕಣ್ಣು ಪೂರ್ತಿ ಕಾಣಲ್ಲ, ಸ್ವಲ್ಪ ಕಾಣುತ್ತೆ ಸರ್, ಲೈಟ್ ಪರ್ಸೆಪ್ಷನ್ ಇದೆ, ಒಂದು 5 to 10% ಇದೆ. ಕಾಣುತ್ತೆ. ಹೌದು, ಹೊರಗಡೆ ಬಿಸಿಲಲ್ಲಿ ಕಾಣುತ್ತೆ. ನಿಮ್ಮ ಮನೆಯವ್ರು ನೋಡಿದ್ದೀರಾ ನೀವು? ಹಾಂ, ನೋಡಿದ್ದೀವಿ ಸರ್, ಬಿಸಿಲಲ್ಲಿ ನೋಡಿದ್ದೀವಿ. ಒಂದು ಫೋಟೋ ಕೊಟ್ಟಿದ್ರು ಫಸ್ಟು, ಆ ಫೋಟೋ ಕೊಟ್ಟಾಗ ನಾನು ಬಿಸಿಲಲ್ಲಿ ನೋಡಿದ್ದೆ ಅವ್ರನ್ನ, ಅವ್ರ ಮುಖ ಹೇಗೆ ಅಂತೆಲ್ಲ. ಹೇಗಿದೆ ನಿಮ್ಮ ಮನೆಯವರು? ಪರವಾಗಿಲ್ಲ ಸರ್, ಮೊದಲಿಕ್ಕಿಂತ ಸ್ವಲ್ಪ ಬೆಳಗಿದ್ದಾರೆ. ಹಾಂ ಸರ್, ಇದಕ್ಕಿಂತ ಒಳ್ಳೆ ಹುಡುಗಿ ಸಿಗ್ತಾ ಇದ್ರು ಅಂತ ಅನ್ಸಲಿಲ್ವಾ ನಿಮಗೆ? ಸರ್ ಆ ಥರ ಯೋಚನೆ ಮಾಡಿಲ್ಲ, ನಮ್ಮ ಸಾರ್ಗೆ ಬಿಟ್ಬಿಟ್ಟಿದೆ ಎಲ್ಲ. ಹುಡುಗಿ ಕೆಲಸ, ನಮ್ಮ ಫ್ಯಾಮಿಲಿ ಏನೇ ಒಂದು ಪ್ರೋಗ್ರೆಸ್ ಆಗಬೇಕಂದ್ರೆ ಅವರೇ ಒಂದು ಇದು ಸರ್. ಒಂದು ಗೃಹ ಪ್ರವೇಶ ಆಗಬೇಕಂದ್ರೆ, ಒಂದು ಗುದ್ಲಿ ಪೂಜೆ ಮಾಡಬೇಕಂದ್ರೆ, ನಮ್ಮ ಮಗಳದ್ದು ಏನಾದ್ರು ಪ್ರೋಗ್ರಾಮ್ ಮಾಡೋಕ್ಕಾದ್ರೆ ಸಾರದೊಂದು ಪೂಜೆ ಆದಮೇಲೆ ನಾವು ಮೊನ್ನೆ ಕಾರ್ ತೊಗೊಂಡಿದ್ದು ಫಸ್ಟು ದೇವಸ್ಥಾನಕ್ಕೆ ಹೋಗಿಲ್ಲ, ನಮ್ಮ ಸಾರದ ಪೂಜೆ ಆದಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ತೊಗೊಂಡೋದು. ಕಾರ್ ತೊಗೊಂಡಿದ್ದೀರಿ? ಡ್ರೈವ್ ಮಾಡೋದು ಯಾರು? ನಮ್ಮೊಬ್ಬರು ಡ್ರೈವರ್ ಇದ್ದಾರೆ. ಮನೆ ಸ್ವಂತ ಇದೆ? ಸ್ವಂತ ಇದೆ. ಗ್ರೇಟ್ ಸರ್, ಎಲ್ಲ ಸ್ಕ್ರ್ಯಾಚಿಂದ ನಾವೊಂದು ಈ ಲೆವೆಲ್ಗೆ ಬೆಳಿಬೇಕಂದ್ರೆ ಮಹಾಂತೇಶ್ ಸರ್, ಸಮರ್ಥನಂ ಎರಡು ಕಾರಣ. ಸೊ ನಿಮ್ಮನ್ನು ಸಮರ್ಥರನ್ನಾಗಿ ಮಾಡ್ತಾ ಇದ್ದಾರೆ? ಎಸ್ ಎಸ್, ಅಲ್ಲ ನನ್ನೊಬ್ಬನೇ ಅಲ್ಲ ಸರ್, ನನ್ನ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ. ನಮ್ಮ ಮನೇಲಿ ನನ್ನ ಜೊತೆ ಇನ್ನೂ 2 ಬ್ಲೈಂಡ್ ಆಗಿದ್ದಾರೆ. ನಮ್ಮ ತಮ್ಮನ, ಹೌದು ಸರ್, 3 ಜನ ಬ್ಲೈಂಡು, ಒಬ್ರಿಗೆ ಚೆನ್ನಾಗಿ ಕಾಣುತ್ತೆ. ಅದರಲ್ಲಿ ನಮ್ಮ ತಮ್ಮನೂ ಬ್ಲೈಂಡು, ನಮ್ಮ ಅಕ್ಕನೂ ಬ್ಲೈಂಡು. ಅವರು ಸಹ ಚೆನ್ನಾಗಿದ್ದಾರೆ, ನಮ್ಮ ಥರನೇ ಇದ್ದಾರೆ. ಅವ್ರಿಗೂ ನಾನು ಚಿಕ್ಕ ಪುಟ್ಟ ಸಹಾಯ ಮಾಡ್ತಾಯಿದ್ದೀನಿ. ನಮ್ಮ ಶಂಕರಮ್ಮ ಅವ್ರು ಹೇಳ್ದಂಗೆ ಭಾಳ ಜನ ನಮ್ಮ ಇದಾದಮೇಲೆ ಭಾಳ ಬೇಸರ ಪಟ್ಟರು. ಈಗ ಎಲ್ಲರೂ ಖುಷಿಯಾಗಿದ್ದಾರೆ, ಅವ್ರಿಗೂ ನಮ್ಮ ಸಹಾಯನೂ ಮಾಡ್ತಾಯಿದ್ದೀವಿ. ಅದರಿಂದ ನಾವು ಚೆನ್ನಾಗಿ, ನಮ್ಮಿಂದ ಅವ್ರಿಗೂ ಸಹಾಯ ಆಗ್ತದೆ. ಮುಂದೆ ಸಾಗುನೇ. ಸ್ನೇಹಿತರೆ, ವಿಶೇಷ ಚೇತನ ಜನರಿಗಾಗಿ ಕನ್ನಡಿಗರು ಕಟ್ಟಿದಂತಹ ಹೆಮ್ಮೆಯ ಸಂಸ್ಥೆ ಸಮರ್ಥನಂ ಕಳೆದ 26 ವರ್ಷಗಳಿಂದ ಅನುಪಮವಾದ ಸೇವೆ ಸಲ್ಲಿಸ್ತಾ ಬಂದಿದೆ. ಈ ಸಂಸ್ಥೆಗೆ ತಾವು ಉದಾರವಾಗಿ ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೇನೆ. ನೀವು ಹಣದ ರೂಪದಲ್ಲಿ ಕೂಡ ಸಹಾಯ ಮಾಡಬಹುದು, ಅಥವಾ ಅವರಿಗೆ ಬೇಕಾಗುವಂತಹ ವಸ್ತುಗಳನ್ನು ಕೂಡ ಕೊಡಬಹುದು. ಸಹಾಯ ಮಾಡೋಕೆ ಇಚ್ಛಿಸುವವರು ಸಮರ್ಥನಂ.org ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಸಹಾಯ ಮಾಡಿ ಕೇಳ್ಕೊತೇನೆ. ಧನ್ಯವಾದ. ಸಮರ್ಥನಂ.